ಸ್ಟ್ರಾಟಜೀಸ್ನ ಹೇಳ್ಕೊಡ್ತೀನಿ. ಸರ್ ಡಿಗ್ರಿ ಒನ್ಸ್ ಅಗೇನ್ ಅಂಡರ್ಸ್ಟ್ಯಾಂಡ್. ಓಕೆ, ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಮಾಡೋಣ. ಜಾವರೇಗೌಡ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಜಾಗರೇಗೌಡ ಗುಡ್ ಮಾರ್ನಿಂಗ್. ಯಾ, ಓಕೆ, ರೈಟ್. ಸೊ ಅಷ್ಟೇನಾ? ಬೇರೆ ಏನು ಕ್ವಶನ್ಸ್ ಇಲ್ವಾ ನಿಮಗೆ? ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಮಾತ್ರ ಮಾಡಬೇಕಾ? ಓಕೆ, ಯೂಟ್ಯೂಬಲ್ಲಿ ಕೂಡ ಸ್ಟ್ರೀಮ್ ಆಗ್ತಿದೆ. 1 ಮಿನಿಟ್ ಸೊ ಲೆಟ್ ಮಿ ಜಸ್ಟ್ ಚೆಕ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಪ್ಸರಾ, ಗುಡ್ ಮಾರ್ನಿಂಗ್. ಓಕೆ ದೆನ್ ಎಸ್. ಸೊ ಪ್ರಚಂಡರು ಪ್ಲಸ್ ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿದ್ದಾರೆ ಅಂತ ಅನ್ಕೊಂತಿದ್ದೀನಿ. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಆಲ್ರೆಡಿ ಕ್ವೆಶನ್ಸ್ ಕೇಳಿದ್ದಾರೆ. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿ. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ಐ ಗೋ, ಲೆಟ್ ಮಿ ಜಸ್ಟ್ ಚೆಕ್ ಫ್ಯೂ ಕಮೆಂಟ್ಸ್ ಫ್ರಮ್ ಯೂಟ್ಯೂಬ್. ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಇಂದ. ಓಕೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. Okay, yeah. Sir, science and hope of survival. Important questions, Eli. Sure. Reported speech. Okay. Extract 2, 3 important questions. Fine. So, yeah. Modern students, let's begin. In modern andre, first, ಯು ವಿಲ್ ಹ್ಯಾವ್ ಟು ನೋ ಸಮಥಿಂಗ್. ಸೊ ಏನಂದರೆ, ಈ ಒಂದು ಬ್ಲೂ ಪ್ರಿಂಟು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಂಡು ಹೋದರೆ ನಿಮಗೆ ಒಂದು ರೈಟ್ ಪಾತ್ವೇ ಸಿಗುತ್ತೆ. ಸೊ ಅದನ್ನ ಮೇಲೆ ನೀವು ಇನ್ವೆಸ್ಟ್ ಮಾಡಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆ, ರೈಟ್. ಸೊ ಫಸ್ಟು ಈ ಒಂದು ಚಾಪ್ಟ್ರಿಂದ ನಾವು ಏನು ಮಾಡೋಣ, ಲೆಸನ್ಸ್ ಪ್ರೋಸ್ ಬಗ್ಗೆ. ಸೊ ನೋಡಿ, ಇಲ್ಲಿ ಹೀರೋ ಇಂದ 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಸೊ ಹೀರೋ ಇಂದ ಬರುವ 3 ಮಾರ್ಕ್ ಕ್ವಶನ್ಸು ಸಮರಿ ಕ್ವಶನ್ಸು, ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಬರುವ ಕ್ವಶನ್ಸ್ ಬಂದು ಎಕ್ಸ್ಟ್ರಾಕ್ಟ್ ಕ್ವಶನ್ಸು. ಸೊ ಜೆಂಟಲ್ಮೆನ್ ಆಫ್ ಫ್ರೀ ಅಂಡ್ ಮೀಡಿಯಾ ಇಂದ 2 ಮಾರ್ಕ್ ಕ್ವಶನ್ಸು, ಡಾಕ್ಟರ್ ಅಂಬೇಡ್ಕರ್ ಇಂದ ನಮಗೆ 2 ಮಾರ್ಕ್ ಕ್ವಶನ್ಸು, ಅಗೇನ್ ಕಾನ್ಸೆಪ್ಟ್ ಇಂದ ನಮಗೆ 2 ಮಾರ್ಕ್ ಕ್ವಶನ್ಸು, ದ ಡಿಸ್ಕವರಿಯಿಂದ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ 3 ಮಾರ್ಕ್ಸ್ಗೆ, ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಕೂಡ 3 ಮಾರ್ಕ್ ಕ್ವಶನ್ಸು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ಗೆ, ಮತ್ತೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಲ್ಲಿ ನಮಗೆ 2 ಮಾರ್ಕ್ ಕ್ವಶನ್ಸ್ ಇದೆ. ಸೊ ಆಲ್ರೆಡಿ ನಾನು ಇಲ್ಲಿ ಒಂದು ಚಾರ್ಟರ್ ನೋಡ್ತಿದ್ದೀನಿ. ಸೊ ಫಸ್ಟ್ ನಾವು ಈ ಪ್ರೋಸು ಪೊಯಟ್ರಿನ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಆಮ್, ಇದನ್ನು ನಾವೇನು ಮಾಡೋಣ, ನಾವು ಮುಂದೆ ಗ್ರಾಮರ್ ಪಾಯಿಂಟ್ಸ್ಗೆ ಹೋಗೋಣ. ಓಕೆ, ಸೊ ಪೊಯೆಟ್ರಿ ಗ್ರ್ಯಾಂಡ್ ಮಾರ್ಕ್ ಕ್ಲೆಂಜಟ್ರಿಯಿಂದ ಒಂದು ಶೋರ್ ಕ್ವೆಶ್ಚನ್ 4 ಮಾರ್ಕ್ಸ್ಗೆ ಸಮ್ಮರಿ ಕ್ವಶನ್ಸ್ ಬರುತ್ತೆ. ಕ್ವಾಲಿಟಿ ಆಫ್ ಮಹರ್ಸಿ ಮೆಮರೈಸೇಷನ್ಗೋಸ್ಕರ ಐ ಎಮ್ ದ ಲ್ಯಾಂಡ್ ಇಂದ 2 ಮಾರ್ಕ್ ಕ್ವಶನ್ಸ್. ಓಕೆ, ದ ಸಾಂಗ್ ಆಫ್ ಇಂಡಿಯಾದಿಂದ ಒಂದು ಶೋರ್ ಕ್ವಶನ್ ಆಪ್ಷನಲ್ ಬರುತ್ತೆ 4 ಮಾರ್ಕ್ ಕ್ವಶನ್ಸ್ಗೆ. ದ ಜಾಸ್ ಪೋಮ್ ಟು ಇಂದ ನಮಗೆ 3 ಮಾರ್ಕ್ ಕ್ವಶನ್ಸು, ಒಂದು ಕ್ವಶನು. ಬ್ಯಾರಡ್ ಆಫ್ ದ ಟೆಂಪಸ್ಟು 4 ಮಾರ್ಕ್ ಕ್ವಶನ್ ಮೆಮರೈಸೇಷನ್ ಕೇಳ್ತಾರೆ, ಮತ್ತೆ ಅದು ಆಪ್ಷನಲ್ ಕೇಳ್ತಾರೆ ಸಮರಿ ಕ್ವಶನ್ಗೋಸ್ಕರ ಕೂಡ. ದ ಬ್ಲೈಂಡ್ ಬಾಯ್ ಇಂದ ನಮಗೆ ಮೆಮರೈಸೇಷನ್ ಮಾತ್ರನೇ ಬರೋದು. ಓಕೆ, ರೈಟ್. ಸೊ ಕೊನೆಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಅದರಿಂದ ನಮಗೆ ಒಂದು ಕ್ವೆಶ್ಚನು. ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್, ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್ ಏನು ಕೇಳಿದ್ದಾರೆ, ಸೊ ಕೆಲವೊಂದು ಕ್ವಶನ್ಸ್ ನೋಡೋಣ. ಓಕೆ, ಓಕೆ, ಪ್ರೀತಿ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೊ ನಾನು ಆಲ್ರೆಡಿ ನೋಡಿದ್ದೀನಿ. ಸೊ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್, ಅದರಿಂದ ಕೆಲವೊಂದು ಕ್ವಶನ್ಸ್. ಓಕೆ, ಸೊ ಸಪ್ಲಿಮೆಂಟರಿ ರೀಡಿಂಗ್ ನಮಗೆ ಚಿಂತೆ ಮಾಡೋಕ್ಕೇನೆ ಏನೇ ಇಲ್ಲ. ಪ್ರತಿಯೊಂದು ಸಪ್ಲಿಮೆಂಟರಿ ರೀಡಿಂಗಿಂದ ನಮಗೆ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಆನ್ ಟಾಪ್ ಆಫ್ ದ ವರ್ಲ್ಡ್ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್, ಇದರಲ್ಲಿ ನಮಗೆ ಆಪ್ಷನಲ್ ಕ್ವಶನ್ಸ್ ಬರುತ್ತೆ. ಓಕೆ, ರೈಟ್. ಸೊ ಇದು ನೆನಪಲ್ಲಿ ಇರಲಿ. ಹಾಗೆ ಮುಂದೆ ಹೋಗೋಣ. ಸೊ ಕೇಳಿದು, ವಾಟ್ ಆರ್ ದ ಕ್ವಶನ್ಸ್? ಲೆಟ್ ಮಿ ಚೆಕ್ ಒನ್ ಬೈ ಒನ್. ಹಾಯ್ ಸ್ಫೂರ್ತಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಓಕೆ, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ಗೆ ಹೋಗೋಣ. Science and hope of survival. I'm going there. ಸೊ ಫಸ್ಟು ಡಿಸ್ಕವರಿನ ನೋಡ್ಬಿಡೋಣ. ಸೊ ಡಿಸ್ಕವರಿಯಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ದೇರ್ ಯು ಗೋ ಸ್ಟೂಡೆಂಟ್ಸ್, ಗಿವ್ ಮಿ ಎ ಮಿನಿಟ್.
ಸೊ ಯಾ ಇದು ನಮಗೆ ಡಿಸ್ಕವರಿಯಿಂದ ಬರುವ ಇಂಪಾರ್ಟೆಂಟು ಕ್ವಶನ್ಸ್. ಓಕೆ, ಸೊ ಪ್ರೋಸ್ ಕಡೆ ಅಥವಾ ಪೋಯಿಟ್ರಿ ಕಡೆ ಏನಾದರೂ ಕ್ವಶನ್ಸ್ ಇದ್ರೆ ಕಳಿಸಿರಿ. ಲೆಟ್ ಅಸ್ ಸ್ಪೆಂಡ್ 15 minutes ಆನ್ ರೀಡಿಂಗ್ ದಿಸ್. ದೆನ್ ಕೊನೆಗೆ ನಾವೇನು ಮಾಡೋಣ, ನಾವು ಕೊನೆಗೆ ಗ್ರಾಮರ್ ಕಡೆ ಹೋಗೋಣ. ಓಕೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿ ಸರ್ ಪ್ಲೀಸ್. ಸೊ ಇಂಪಾರ್ಟೆಂಟ್ ಕ್ವಶನ್ಸೇ ಡಿಸ್ಪ್ಲೇ ಮಾಡ್ತಿದ್ದೀನಿ. ಪೂರ್ವಿ, ಗುಡ್ ಮಾರ್ನಿಂಗ್. ಪ್ರೀತಿ, ಪ್ಯಾಸಿವ್ ವಾಯ್ಸ್ ಹೇಳಿ. ಓಕೆ, ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಅಲ್ಲಿ ಹೋಗೋಣ. ಓಕೆ, ಡಿಸ್ಪ್ಲೇ ಆಗ್ತಿದೆಯಾ? ಆರ್ ಯು ಗೈಸ್ ಏಬಲ್ ಟು ಸಿ? ಸೊ ಇದು ನಮಗೆ ಟಾಪ್ ತ್ರೀ ಮಾರ್ಕ್ ಕ್ವಶನ್ಸು. ಓಕೆ, ಎಲ್ಲಿಂದ? ದ ಡಿಸ್ಕವರಿಂದ. ಸೊ ಡಿಸ್ಕವರಿಂದ 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ ಇದನ್ನು ಓದ್ಕೋಬೇಕಾದ್ರೆ ಸ್ಟೂಡೆಂಟ್ಸ್ ನೀವು 3 ಪಾಯಿಂಟ್ಸ್ ಮೈಂಡಲ್ಲಿ ಇಟ್ಟಿರಬೇಕು ಡಿಸ್ಕವರಿಂದ. ಸೊ ಡಿಸ್ಕವರಿಂದ ನಮಗೆ ಈ ಪೇಜ್ ಬಾಯ್ ಪೆಪ್ಪೆ, ಪೆಡ್ರೋ, ಡಿಯೇಗೋ ಮತ್ತು ಕ್ರಿಸ್ಟಫರ್ ಕೊಲಂಬಸ್, ಇವರು 4 ಕ್ಯಾರೆಕ್ಟರ್ಸ್ ನಮಗೆ ತುಂಬ ತುಂಬ ಇಂಪಾರ್ಟೆಂಟು. ಸೊ ಇವರಲ್ಲಿ ಏನು ಕಾನ್ವರ್ಸೇಷನ್ ಬರುತ್ತೋ ಅದನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆ, ಸೊ ಅದರಿಂದನೇ ನಮಗೆ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ನೀವು ಈಸಿಯಾಗಿ ನೀವು ಅದನ್ನು ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಓಕೆ, ಸೊ ಅಲ್ಲಿಗೆ ಹೋಗೋಣ. ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ ಸ್ವಲ್ಪ ಆಕ್ಟಿವ್ ಇರಿ, ನಾನು ಹಂಗೆ ಡಿಸ್ಪ್ಲೇ ಮಾಡ್ತಾ ಬರ್ತೀನಿ. ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಕ್ವಶನ್ಸ್ಗೆ ನಾನು ಈಗ ಹೋಗ್ತಿದ್ದೀನಿ. ಸೊ ಇನ್ನೊಂದು ಲೆಟ್ಸ್ ಜಸ್ಟ್ ಜಸ್ಟ್ ಗೋ ಥ್ರೂ ದಿಸ್. ಸೊ ಈ ರೀತಿ ಇನ್ನೊಂದು ಸೆಟ್ ಇದೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಗೋ ಥ್ರೂ ಮಾಡ್ಕೊಳ್ಳಿ. ಪ್ಲೀಸ್ ಗೋ ಥ್ರೂ ದಿಸ್. ಯಾ, ಸೊ ನೋಡಿ, ಕವರ್ಟ್ಸ್ ಅದು ತುಂಬಾ ಕೆಲವು ಸತಿ ರಿಪೀಟ್ ಆಗಿದೆ. ಸೊ ಅದೇನು ಬಿಟ್ಟು ನೀವು ಆ ಆ ಒಂದು 4 ಕ್ಯಾರೆಕ್ಟರ್ಸ್ ಹೇಳಿದೆ ಗೊತ್ತಾ ನಾನು ನಿಮಗೆ, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಓಕೆ, ಸೊ ಬೇರೆ ಏನು ಕೇಳಿದ್ರಿ? ಸೈನ್ಸ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ನೋಡಿ. ಇದು ಬಂದು ನಮ್ಗೆ ಬರೋದು ಬರೀ 2 ಮಾರ್ಕ್ಸಿಗೆ. ಸೊ 2 ಮಾರ್ಕ್ಸಿಂದ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಹೋಪ್ ಯು ಗೈಸ್ ಆರ್ ಟೇಕಿಂಗ್ ಅ ನೋಟ್ ಆಫ್ ಇಟ್. ಸೊ ಏನೆಲ್ಲ ಬರ್ತಿದೆ? ವೈ ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ಸಮ್ಮನ್ಡ್ ಬೈ ದ 3 ಸೂಪರ್ ಪವರ್ಸ್ ಆಫ್ ದ ವರ್ಲ್ಡ್, ಹೂ ವಿಲ್ ಬಿ ಹೆಡ್ ಅಂಟ್ ಬೈ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹೌ ಡಸ್ ದ ರೈಟರ್ ಸೇ ದಟ್ ದ ಸೈಂಟಿಸ್ಟ್ ಆರ್ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಸೊ ಈ ಫೋರ್ತ್ ಕ್ವಶನ್ ಅಂತೂ ತುಂಬ ಇಂಪಾರ್ಟೆಂಟ್, ಎಷ್ಟೊಂದು ಸರಿ ರಿಪೀಟ್ ಆಗಿದೆ. ಹೌ ಡಸ್ ದ ರೈಟರ್ ಪ್ರೈಸ್ ದ ಫೀಲಿಂಗ್ ಆಫ್ ದ ಸಕ್ಸಸ್ ಆಫ್ ಸೈಂಟಿಸ್ಟ್. ಸೊ ಸೈಂಟಿಸ್ಟ್ಗೆ ಏನು ಸಕ್ಸಸ್ ಇದೆ ಅದನ್ನು ಅವರು ಕೇಳ್ತಿದ್ದಾರೆ. ರೈಟ್, ಮುಂದೆ ಹಂಗೆ ಹೋಗ್ಬೇಕಾದ್ರೆ ಸೊ ಈ ಪ್ರಾವ್ ತುಂಬ ಇಂಪಾರ್ಟೆಂಟು. ನೋ ಬಡಿ ಸ್ಯಾಟಿಸ್ಫೈಡ್ ವಿತ್ ಇಸ್ ವೆಲ್ತ್, ಎವ್ರಿಬಡಿ ಸ್ಯಾಟಿಸ್ಫೈಡ್ ವಿತ್ ಇಸ್ ವಿಸ್ಟಮ್. ಹೌ ಡಸ್ ದ ರೈಟರ್ ಕೈಲಿಸ್ ಬೊರಾಕ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಸೊ ಈ ಒಂದು ಸ್ಟೇಟ್ಮೆಂಟ್ನ ಕೈಲಿಸ್ ಬೊರಾಕ್ ಹೆಂಗೆ ಜಸ್ಟಿಫೈ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಕೈಲಿಸ್ ಬೊರಾಕ್, ಸೈನ್ಸ್ ಇಸ್ ಎನ್ ಎಕ್ಸೈಟಿಂಗ್ ಅಡ್ವೆಂಚರ್. ಸೊ ಸೈನ್ಸ್ ಹೆಂಗೆ ಎಕ್ಸೈಟಿಂಗ್ ಅಡ್ವೆಂಚರ್ ಆಗಿ ಇದೆ ಅಂತ ನಾವು ನೋಡಿದ್ದೀವಿ. ರೈಟ್, ಓಕೆ. ಬೇರೆ ಕ್ವಶನ್ಸ್ ಇನ್ನೂ ಬರ್ತಿದೆ. ಸೊ ಲೆಟ್ ಮಿ ಟೇಕ್ ಫ್ಯೂ ಮೋರ್ ಕ್ವಶನ್ಸ್. ಯಾ, ಒನ್ ಬೈ ಒನ್. ಓಕೆ, ಯಾ, ಗ್ರಾಮರು ಇನ್ನೂ ಒಂದು 5 minutes ಬಿಟ್ಟು ಗ್ರಾಮರ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ ಪ್ರೋಸ್ ಅಥವಾ ಪೋಯಿಟ್ರಿ ಕಡೆ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕೇಳಿ. ಸರ್, ಓನ್ಲಿ ಯು ಅನೌನ್ಸ್ ದ ಗರ್ಲ್ ನೇಮ್ ಓನ್ಲಿ ಪ್ಲೀಸ್ ಅನೌನ್ಸ್ಡ್. ಲಿಯಾಕತ್ ಹುಸೇನ್. ಯಾ, ಓಕೆ, ಲಿಯಾಕತ್ ಹುಸೇನ್ ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್, ಥ್ಯಾಂಕ್ ಯು. ಡಾಕ್ಟರ್ ಅಂಬೇಡ್ಕರ್. ಓಕೆ, ಸೊ ಡಾಕ್ಟರ್ ಅಂಬೇಡ್ಕರ್ಗೆ ಹೋಗೋಣ. ಅದನ್ನು ಬಿಟ್ಟು ಸರ್ ಯೂಟ್ಯೂಬಲ್ಲಿ ಬೇಡಿದ್ದ ಬೇಡಿದ್ದರೆ ಎನಿಥಿಂಗ್ ರಿಲೇಟೆಡ್ ಟು ಸಬ್ಜೆಕ್ಟು ಕೇಳಿರಿ ಪಾಸ್ಟ್ ಸ್ಟೂಡೆಂಟ್ಸ್. ಓನ್ಲಿ ದಿಸ್ ಕ್ವೆಶ್ಚನ್ ಎಕ್ಸ್ಟ್ರಾ ಕ್ವಶನ್ಸ್ ಇಂಪಾರ್ಟೆನ್ಸ್ ಆಫ್ ಡಿಸ್ಕವರಿ. ಹಾಂ, ಮೋಸ್ಟ್ ಆಫ್ಟನ್ ದನ್ ನಾಟ್ ಆ ಒಂದು ಕ್ವಶನ್ಸಿಂದನೇ ಬರುತ್ತೆ. ಓಕೆ, ರೈಟ್. ಏರ್ ಪೊಲ್ಯೂಷನ್ ಎಕ್ಸ್ಪ್ಲೈನ್ ಸರ್. ಓಕೆ, ಸೊ ಏರ್ ಪೊಲ್ಯೂಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಗ್ರಾಮರ್ ಟಾಪಿಕ್ ನಾನು ಒಂಚೂರು ಮಾಡ್ತೀನಿ ಫಸ್ಟು. ಇದನ್ನು ನೋಡೋಣ. ಓಕೆ ಸರ್, ಅಂಬೇಡ್ಕರ್. ಓಕೆ, ಸೊ ಅಂಬೇಡ್ಕರ್ಗೆ ಹೋಗೋಣ. ಅಂಬೇಡ್ಕರ್ 2 ಮಾರ್ಕ್ ಲೆಸನ್ ಸಮ್ಮರಿ. ಓಕೆ, ಲಿಯಾಕತ್ ಲಿಯಾಕತ್ ಹಸೀನ್. ಸರ್, ಎಕ್ಸ್ಪ್ಲೈನ್ ಸಪ್ಲಿಮೆಂಟ್ರಿ ರೀಡಿಂಗ್. ಸೊ ಯಾ, ಒಂಚೂರು ಸಪ್ಲಿಮೆಂಟ್ರಿ ರೀಡಿಂಗ್ನ ನೋಡಿಬಿಟ್ಟು ನಾವು ಮುಂದೆ ಹೋಗೋಣ. ರೈಟ್,
ಏರ್ ಪೊಲ್ಯೂಷನ್ ಎಕ್ಸ್ಪ್ಲೇನ್ ಹೌ ಕ್ಯಾನ್ ವಿ ರೇಟ್. ಒಂದು ನಿಮಿಷ ಗ್ರಾಮರ್ ಪಾಯಿಂಟ್ಗೆ ಹೋಗ್ತೀನಿ. ಸೊ ಇದು ಸಪ್ಲಿಮೆಂಟರಿ ರೀಡಿಂಗ್ ಹತ್ರ ಹೋಗ್ಬಿಟ್ಟು ಗ್ರಾಮರ್ ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡೋಣ. ಓಕೆ. ಯಾ ಐ ಆಮ್ ನೋಡಿದ್ದೀನಿ ಮೌನಿಕಾ, ನಿಮ್ಮ ಕ್ವಶನ್ ನೋಡಿದ್ದೀನಿ. ಸೊ ಒನ್ ಬೈ ಒನ್ ನೋಡೋಣ. ಓಕೆ, ಲೆಟ್ಸ್ ಗೋ. ಸೊ ಇದು ಸಪ್ಲಿಮೆಂಟರಿ ರೀಡಿಂಗ್ ಇಂದ ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಐ ಹ್ಯಾವ್ ಡಿಸ್ಪ್ಲೇಡ್ ಇನ್ ಫ್ರಂಟ್ ಆಫ್ ಯು. ಎಸ್, ಬರ್ಡ್ ಆಫ್ ಹ್ಯಾಪಿನೆಸ್ ಕೇಳ್ತಿದ್ದೀರಾ ಇಲ್ಲಿ ಯೂಟ್ಯೂಬ್ ಸ್ಟೂಡೆಂಟ್ಸ್. ನಿಮ್ಮ ಕ್ವಶನ್ ಕೂಡ ಆನ್ಸರ್ ಮಾಡ್ತೀನಿ. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಯಾ, ಸೊ ಯಾ ಇದು ಇದೆ ನಮಗೆ ಸಪ್ಲಿಮೆಂಟರಿ ರೀಡಿಂಗು. ಸಪ್ಲಿಮೆಂಟರಿ ರೀಡಿಂಗ್ ಇದು ಬಂದು ನಾರಾಯಣಪುರ ಇನ್ಸಿಡೆಂಟ್ ಇಂದ. ಸೊ ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ಕ್ರೀನ್ಶಾಟ್ ನೀವು ಮಾಡ್ಕೊಂಡ್ರೆ ಈ ಒಂದು ಕ್ವಶನ್ಸ್ ಇಂದ ನೀವು ಆನ್ಸರ್ ಬರೀಬಹುದು. ಓಕೆ. ಸೊ ಸಪ್ಲಿಮೆಂಟರಿ ರೀಡಿಂಗು ನಾರಾಯಣಪುರ ಇನ್ಸಿಡೆಂಟ್ ಇಂದ ಆ, ಹೆಂಗಾಗುತ್ತೆ ಅವ್ರದ್ದು ಸ್ಟೂಡೆಂಟ್ಸ್ ಅನ್ಯೂಷಲ್ ಮಾರ್ಚ್ ಹೆಂಗಿತ್ತು, ಯಾಕೆ ಅದು ಅನ್ಯೂಷಲ್ ಮಾರ್ಚನ್ನು ಕರೀತಾರೆ ಅಂತ ಮುಂದೆ ಹಂಗೆ ನೀವು ಓದ್ಕೊಂಡು ಹೋಗ್ಬೋದು. ಓಕೆ. ಸೊ ಹಂಗೆ ಆನ್ ಟಾಪ್ ಆಫ್ ದ ವರ್ಲ್ಡ್ ಹೋಗೋಣ. ಡಿಕಿ ಡಾಲ್ಮಾ ಇಂದ ಡಿಕಿ ಡಾಲ್ಮಾ ಲೈಫ್ ಬಗ್ಗೆ. ಸೊ ಇದು ಬಂದು ನಮಗೆ ಆಪ್ಷನಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್. ಸೊ ಇದನ್ನು ನಾವು ಆಪ್ಷನಲ್ಲಿ ಬರೀಬಹುದು. ಓಕೆ, ರೈಟ್. ಹಂಗೆ ಮುಂದೆ ಹೋಗೋಣ. ಸೊ ಇನ್ನು ಸೊ ಡಿಕಿ ಡಾಲ್ಮಾದು ಬಗ್ಗೆ ಇನ್ನೂ ಕೆಲವೊಂದು ಕ್ವೆಶ್ಚನ್ಸು. ಯಾ, ಸೊ ರೈಟ್, ಹಂಗೆ ಮುಂದೆ ಹೋಗ್ಬೇಕಾದ್ರೆ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡು. ಸೊ ಹನೀಫ್ ಹುಸೇನ್ ಬಗ್ಗೆ. ಸೊ ಹನೀಫ್ದು ಲೈಫ್ ಹೆಂಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರ ಹಾರ್ಡ್ಶಿಪ್ ಹೆಂಗಿತ್ತು, ಅದ್ರ ಬಗ್ಗೆ. ಸೊ ಅವ್ರು ಹೆಂಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ. ಸೊ ಹಂಗೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಹಂಗೆ ನೀವು ಈ ಒಂದು ಕ್ವಶನ್ಸ್ನ ನೀವು ಏನು ಮಾಡ್ಬೋದು, ಅದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬಹುದು. ರೈಟ್. ಯಾ, ದೇರ್ ಯು ಗೋ. ಅಗೇನ್ ಸೇಮ್, ಅವ್ರದ್ದು ಲೈಫಲ್ಲಿ ಕೂಡ ಹಾರ್ಡ್ಶಿಪ್ ಇತ್ತು. ಸೊ ಟಿಕೆಟ್ ಆಲ್ಮಾ ಥರಾನೇ. ಸೊ ಅದನ್ನು ಅವ್ರು ಹೆಂಗೆ ಫೇಸ್ ಮಾಡಿದ್ರು ಅಂತ ನೀವು ನೋಡ್ಕೋಬಹುದು. ಎಸ್, ದ ಬರ್ಡ್ ಆಫ್ ಹ್ಯಾಪಿನೆಸ್ ಈಗ ಬಂದಿದೆ ನೋಡಿ. ದ ಬರ್ಡ್ ಆಫ್ ಹ್ಯಾಪಿನೆಸ್. ದ ಬರ್ಡ್ ಆಫ್ ಹ್ಯಾಪಿನೆಸ್ ಬಂದು ಏನೆಲ್ಲ ಬರುತ್ತೆ ಬರ್ಡ್ ಆಫ್ ಹ್ಯಾಪಿನೆಸ್ ಇಂದ. ಸೊ ತ್ರೀ ಮಾನ್ಸ್ಟರ್ಸ್ ಏನೇನು ಡಿಮ್ಯಾಂಡ್ ಇಟ್ಟಿದ್ರು, ಮತ್ತೆ ಆ ಡಿಮ್ಯಾಂಡ್ಗೆ ಈ ವಾಂಗ್ಜಿಯಾ ಹೆಂಗ್ ರೆಸ್ಪಾಂಡ್ ಮಾಡಿದ, ಮತ್ತೆ ಅವ್ರು ರೆಸ್ಪಾಂಡ್ ಮಾಡಿದ ತಕ್ಷಣ ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ರು, ಕೊನೆಗೆ ಆ ಬರ್ಡ್ ಆಫ್ ಹ್ಯಾಪಿನೆಸ್ನ ಮೀಟ್ ಮಾಡಬೇಕಾದ್ರೆ ಅವ್ನಿಗೇನಾಯ್ತು, ಅಷ್ಟೊಂದು ನೀವು ಓದ್ಕೊಂಡ್ರೆ ಸಾಕು. ಸೊ ಮೋನಿಕಾ ಹಿಯರ್ ಇಸ್ ಆಸ್ಕಿಂಗ್ ಸರ್ ಜಾಸ್ ಪಂಪ್ ಟು ಎಕ್ಸ್ಪ್ಲೈನ್ ಮಾಡಿ. ಓಕೆ, ಸೊ ಜಾಸ್ ಪಂಪ್ ಟು ಬಂದು ಎರಡು ಭಾಗ ಇದೆ. ಒಂದು ಅವ್ರದ್ದು ಫಿಸಿಕಲ್ ಅಪಿಯರೆನ್ಸು, ಮತ್ತೆ ಅವ್ರು ಮ್ಯೂಸಿಕ್ ಪ್ಲೇ ಮಾಡೋದು. ಓಕೆ. ಸೊ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಹೆಂಗೆ, ಒಂದು ಚೂರು ಪೋರು ಅವರು ಬಡತನಲ್ಲಿದ್ದರೂ ಕೂಡ ಅವ್ರದ್ದು ಫಿಸಿಕಲ್ ಅಪಿಯರೆನ್ಸ್ ತುಂಬ ಇಂಪಾರ್ಟೆಂಟ್. ಅದನ್ನು ನೀವು ಚೆನ್ನಾಗಿ ಮೆಮರೈಸ್ ಮಾಡ್ಕೊಂಡು ಓದ್ಕೊಳ್ಳಿ. ಕೊನೆಗೆ ಅವರು ಪ್ಲೇ ಮಾಡಬೇಕಾದ್ರೆ ಅವ್ರ ಫಿಸಿಕಲ್ ಅಪಿಯರೆನ್ಸ್ಗೂ ಮತ್ತು ಅವರು ಪ್ಲೇ ಮಾಡೋ ಸ್ಕಿಲ್ಗೂ ಏನು ಸಂಬಂಧನೇ ಇರಲ್ಲ. ಅವರು ಪ್ಲೇ ಮಾಡಿದ ತಕ್ಷಣ ಹೆಂಗಾಗ್ಬಿಡ್ತಾರೆ, ಒಂದು ಬರ್ಡ್ ಥರ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ನೀವು ಓದ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ರೈಟ್. ಸರ್ ಏರ್ ಪೊಲ್ಯೂಷನ್ ಬಗ್ಗೆ ಹೇಳಿ. ಓಕೆ, ಸೊ ಗ್ರಾಮರ್ ಪಾಯಿಂಟ್ಸ್ ಹೋಗೋಣ. ಲೆಟ್ ಮಿ ಫಸ್ಟ್ ಕಂಪ್ಲೀಟ್ ದಿಸ್. ಓಕೆ, ಜಾವರೇಗೌಡ ಆಯ್ತಾ. ಓಕೆ. ಓಕೆ. ಓಕೆ, ರಿಪೋರ್ಟೆಡ್ ಸ್ಪೀಚ್, ಪ್ಯಾಸಿವ್ ವಾಯ್ಸ್, ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಯಾ, I'll do this ಸ್ಟೂಡೆಂಟ್ಸ್. ಗಿವ್ ಮಿ ಸಮ್ ಟೈಮ್. ಸರ್ ಡಿಫ್ರೆನ್ಸ್ ಬಿಟ್ವೀನ್ ಕಂಜಂಕ್ಷನ್ ಆ್ಯಂಡ್ ಲಿಂಕರ್ ಸರ್. ಓಕೆ, ಯಾ, ವಿಲ್ ಡೂ ದಟ್. Malik Rehan, I've heard you have seen a question. Let me just do it. Okay. ಸರ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಕ್ವಶನ್. ಸರ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅದೇ ನಾನು ಜಸ್ಟ್ ಡಿಸ್ಪ್ಲೇ ಮಾಡಿದೆಲ್ಲ, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲು. ಸುಮನ್, ಎಸ್ ಎ ಇಂಪಾರ್ಟೆಂಟ್. ಯಾ, ಸರ್ ರಿಪೋರ್ಟೆಡ್ ಸ್ಪೀಚ್ 2 minutes ಎಕ್ಸ್ಪ್ಲೇನ್ ಮಾಡಿ. ಓಕೆ, ಲೆಟ್ಸ್ ಗೋ ದೇರ್. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅಂತ ತೋರಿಸ್ಬಿಟ್ಟು, ಸೊ ಹಿಯರ್ ಇಟ್ ಇಸ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಸಮನ್ ಅಂಡ್ ಹಾಸ್ಟ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಡಿಸ್ಪ್ಲೇ ಮಾಡಿದ್ದೀವಿ ನೋಡಿ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಅದು ಮುಗಿದ ತಕ್ಷಣ ನಾವೆಲ್ಲಿ ಹೋಗೋಣ, ನಾವು ಈ ಒಂದು ಕ್ವಶನ್ಸ್ಗೆ ಹೋಗಿ ಆನ್ಸರ್ನ ನೋಡೋಣ. ಓಕೆ. ಸೊ ಏರ್ ಪೊಲ್ಯೂಷನ್ ಎಲ್ಲ ನಾವು ನೋಡೋಣ. ಓಕೆ, ಸೊ ಬೇಗ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇದನ್ನು. ಸೊ ಇದು ಬರೋ 2 marksಗೆ. ಸ್ಲೈಡಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಸೊ ಅದು 2 marks ಬರೋದು. ಓಕೆ, ಅದನ್ನ ನೆನಪಲ್ಲಿಟ್ಟಿರಿ. 4 marksಗೆಲ್ಲ ಅದು ಬರೋದು, 2 marksಗೆ ಅದು ಬರೋದು. ಓಕೆ. ಸೊ ಇಷ್ಟೊಂದು ಕ್ವಶನ್ಸ್ ನೀವು ನೆನಪಲ್ಲಿಟ್ಕೊಂಡ್ರೆ ಸಾಕು. ಓಕೆ, ಯಾ, ಜಾವರೇಗೌಡ. ಎಸ್ ಜಾವರೇಗೌಡ, ನಾನು ನಿಮ್ಗೆ ಹೆಸರು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ. ಲಿಂಕಿಂಗ್ ವರ್ಡ್ಸ್ ಆ್ಯಂಡ್ ಇಫ್ ಕ್ಲಾಸ್. ಓಕೆ.
ಸೊ ಲೆಟ್ಸ್ ಗೋ ಟು ಗ್ರಾಮರ್ ಪಾಯಿಂಟ್ಸ್. ಈಗ ಗ್ರಾಮರ್ ಪಾಯಿಂಟ್ಸ್ ನೋಡೋಣ. ಓಕೆ, ಲೆಟ್ ಮೀ ಡಿಸ್ಪ್ಲೇ ದ ಗ್ರಾಮರ್ ಫಾರ್ ಯು. Let me open the file. Give me a minute. Okay. Grammar point alla ನೀವು ಕೇಳಿದ್ದು. Grammar point is up for you now. Give me a minute, in a second now. So air pollution ಬಗ್ಗೆ ನಿಮ್ಗೆ ಬೇಕಿತ್ತಲ್ಲ. Yeah. Give me a minute. Give me a minute. Okay. Air pollution ಸಿಕ್ತು. ಏರ್ ಪೊಲ್ಯೂಷನ್ ಸಿಕ್ತು. Current slide. ಒಂದು ನಿಮಿಷ ಸ್ಟೂಡೆಂಟ್ಸ್, ಇದು ಓಕೆ. ಸೊ ಹಿಂಗೆ ಬಂದಿದೆ ನೋಡಿ ಏರ್ ಪೊಲ್ಯೂಷನು. ಸೊ ಹೌ ಕೆನ್ ಯು ರೈಟ್ ಏರ್ ಪೊಲ್ಯೂಷನ್ ನೋಡಿ. ಆ, ಆ, ಯಾವುದೇ ರೀತಿ ಯಾವುದೇ ರೀತಿ ಎಸೆ ಅವ್ರು ಕೇಳಲಿ. ಸೊ ಫಸ್ಟು ಈ ತ್ರೀ ಮೇನ್ ಪಾಯಿಂಟ್ಸು ನೀವು ನೆನಪಲ್ಲಿಟ್ಟಿರಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟು ನೀವು ಇಂಟ್ರಡಕ್ಷನ್ ಬರೀರಿ. ಅದಾದಮೇಲೆ ನೀವು ಏನು ಬರೀರಿ, ಸಬ್ಜೆಕ್ಟ್ ಬಾಡಿ ಆಫ್ ದ ಎಸೆ, ಮತ್ತು ಕೊನೆಗೆ ಕನ್ಕ್ಲೂಷನ್. ಸೊ ಏರ್ ಪೊಲ್ಯೂಷನ್ ಅಂದರೆ ಫಸ್ಟು ವಾಟ್ ಈಸ್ ಏರ್ ಪೊಲ್ಯೂಷನ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ವಾಟ್ ಈಸ್ ಏರ್ ಪೊಲ್ಯೂಷನ್ ಅಂತ ನೀವು ಎಕ್ಸ್ಪ್ಲೈನ್ ಮಾಡಿ. ಸೊ ವಾಟ್ ಈಸ್ ಏರ್ ಪೊಲ್ಯೂಷನ್ ಅಂತ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ನೀವೇನು ಮಾಡ್ಬೋದು, ನಿಮ್ಮ ಓನ್ ವರ್ಡ್ಸಲ್ಲಿ ನೀವೇನು ಮಾಡ್ಬೋದು, ನೀವು ಓನ್ ವರ್ಡ್ಸಲ್ಲಿ ನೀವೇನು ಮಾಡ್ಬೋದು, ನೀವು ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಅಂತ ತೋರಿಸ್ತೀನಿ, ನಾನು ಸ್ಕ್ರೀನ್ ಶಾಟ್ ಕೂಡ ಮಾಡ್ಕೊಳ್ಳಿ. ಏರ್ ಪೊಲ್ಯೂಷನ್ ಹ್ಯಾಪನ್ಸ್ ವೆನ್ ಹಾರ್ಮ್ಫುಲ್ ಗ್ಯಾಸಸ್ ಅಂಡ್ ಸ್ಮೋಕ್ ಮಿಕ್ಸ್ ವಿತ್ ದ ಏರ್. ವೆಹಿಕಲ್ಸ್, ಫ್ಯಾಕ್ಟ್ರೀಸ್, ಬರ್ನಿಂಗ್ ಗಾರ್ಬೇಜ್ ಆ್ಯಂಡ್ ಕಟಿಂಗ್ ಟ್ರೀಸ್ ಆರ್ ದ ಮೇನ್ ಕಾಸ್ ಫಾರ್ ಏರ್ ಪೊಲ್ಯೂಷನ್. ಸೊ ನೋಡಿ, ಫಸ್ಟು ಏರ್ ಪೊಲ್ಯೂಷನ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು 2-3 ಸೆಂಟೆನ್ಸಲ್ಲಿ. ಮತ್ತು ಹೆಂಗೆ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ಒಂದು 2-3 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಮತ್ತು ಎಲ್ಲಿಂದ ಏರ್ ಪೊಲ್ಯೂಷನ್ನು, ಏನೇನು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಏರ್ ಪೊಲ್ಯೂಷನ್ ಇದ್ದರೆ, ನಮಗೆ ಶ್ವಾಸಾರೋಹ ಬರುತ್ತೆ, ಮತ್ತು ಆಸ್ತಮಾ, ಅದು ಇದು ಹಾರ್ಟ್ ಇಶ್ಯೂಸು, ಆ ಒಂದು ಇದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇಂಟ್ರೊಡಕ್ಷನ್ ಕೊಡ್ತೀರಾ, ಅದ್ರ ಜೊತೆಗೆ ಎಲ್ಲಿಂದ ಏರ್ ಪೊಲ್ಯೂಷನ್ ಆಗ್ತಿದೆ ಅಂತ ಕೊಡ್ತೀರಾ. ಸೊ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಏರ್ ಪೊಲ್ಯೂಷನ್ ಇದ್ದರೆ, ಸೊ ಅದು ಫ್ಯೂಚರಲ್ಲಿ ಮತ್ತು ಪ್ಲಾನೆಟ್ಗೆ ಹೆಂಗೆ ಅಫೆಕ್ಟ್ ಆಗುತ್ತೆ ಅದನ್ನು ಬರಿಬೋದು. ಸೊ ಕೊನೆಗೆ ಈ ಒಂದು ಏರ್ ಪೊಲ್ಯೂಷನ್ನ ಹೆಂಗೆ ಪ್ರಿವೆಂಟ್ ಮಾಡಬಹುದು ಅಂತ ನೀವು ಬರ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಏನಾಗುತ್ತೆ, ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಎಸ್, ಏರ್ ಪೊಲ್ಯೂಷನ್ ಆಯಿತು. ನೆಕ್ಸ್ಟು ಏನು, ಬೇರೆ ಕ್ವೆಶ್ಚನ್ಸು. ಓಕೆ, ಸೊ ಈಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಹೋಗೋಣ. ಸರ್ ಪ್ಯಾರಾಗ್ರಾಫ್ನಲ್ಲಿ ಬರಿಬೇಕು ಅವ್ರ ಪಾಯಿಂಟ್ನಲ್ಲಿ ಬರಿಬೇಕು ಸರ್. ಲಿಯಾಕತ್, ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಇಂಗ್ಲೀಷ್ ಅಂತ ಬಂದ ತಕ್ಷಣ ನೀವೇನು ಮಾಡಿ ಗೊತ್ತಾ, ಇಂಗ್ಲೀಷ್ ಅಂತ ಬಂದ ತಕ್ಷಣ ನೀವೇನು ಮಾಡಬೇಕು, ಬರೀ ಪ್ಯಾರಾಗ್ರಾಫಲ್ಲೇ ಬರೀಬೇಕು. ಪಾಯಿಂಟ್ಸು ಇಂಪಾರ್ಟೆಂಟು ಆಗಿ ಬರೀಲೇಬಾರ್ದು. ಓಕೆ, ಎಸ್, ಸೊ ಪ್ಲೀಸ್ ರೈಟ್ ಓನ್ಲಿ ಇನ್ ಪ್ಯಾರಾಗ್ರಾಫ್ಸ್, ನಾಟ್ ಇನ್ ಪಾಯಿಂಟ್ಸ್. ಓಕೆ,
ಸೊ ಓಕೆ ಸರ್, ಯಾ, ಏರ್ ಪೊಲ್ಯೂಷನ್ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಗ್ರಾಮರ್ ಟಾಪಿಕ್ ಹಂಗೆ ಮುಂದೆ ಹೋಗೋಣ. ಓಕೆ. ಯಾ, ಸೊ ಲೆಟ್ ಮೀ ಡಿಸ್ಪ್ಲೇ ದ ಕ್ವೆಶ್ಚನ್ಸ್ ಫಾರ್ ಗ್ರಾಮರ್. ಓಕೆ, ಸೊ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ. ಸೊ ಓಕೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದ ತಕ್ಷಣ ನಮಗೆ 3 ಡಿಗ್ರೀಸ್ ಇದೆ. ಸೊ ಏನು ನಾವು ಕಂಪ್ಯಾರಿಸನ್ ಅಲ್ಲಿ ತೋರಿಸ್ತೀವಿ ಅಂದರೆ ಅಬ್ಜೆಕ್ಟಿವ್ನ ಕಂಪ್ಯಾರಿಸನ್ ಅಲ್ಲಿ ತೋರಿಸ್ತೀವಿ. ಸೊ ಫಸ್ಟ್ ಅಬ್ಜೆಕ್ಟಿವ್ ಅಂದರೆ ಏನಂತ ಗೊತ್ತಾಗಬೇಕು. ಅಬ್ಜೆಕ್ಟಿವ್ ಅಂದರೆ ಏನು? ಅಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ಅ ಕ್ವಾಲಿಟಿ ಆಫ್ ನೌನ್. ಸೊ ಒಂದು ನೌನ್ನ ಡಿಫೈನ್ ಮಾಡುವ ವರ್ಡ್ಗೆ, ನೌನ್ನ ನಾವು ಡಿಫೈನ್ ಮಾಡುವ ವರ್ಡ್ಗೆ ಏನಂತ ಕರಿತೀವಿ? ಅಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಫ್ಲವರ್ ಅಂತ ಇದೆ. ಫ್ಲವರ್ ಅನ್ಬೋದು ನೌನು. ರೆಡ್ ಫ್ಲವರ್ ಅಂತ ನಾವು ಅಂದ ತಕ್ಷಣ ಅದೇನಾಗುತ್ತೆ? ಅದು ಅಬ್ಜೆಕ್ಟಿವ್ ಆಗುತ್ತೆ. ರೆಡ್ ಫ್ಲವರ್ ಅಂದರೆ ರೆಡ್ ಬಂದು ಆ ಫ್ಲವರ್ದು ಕಲರು. ಸೊ ಹಾಗಾಗಿ ಅದು ಏನಾಗುತ್ತೆ? ಅಬ್ಜೆಕ್ಟಿವ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಅಬ್ಜೆಕ್ಟಿವ್ ಇದೆ. ಸೊ ಈ ಒಂದು ಅಬ್ಜೆಕ್ಟಿವ್ನ ನಾವು 3 ಡಿಗ್ರೀಸಲ್ಲಿ ತೋರಿಸ್ಬೋದು. ಒಂದು ಪಾಸಿಟಿವ್ ಡಿಗ್ರಿ, ಸೆಕೆಂಡು ಕಂಪ್ಯಾರಿಟಿವ್ ಡಿಗ್ರಿ, ಥರ್ಡ್ ಬಂದು ಸೂಪರ್ಲೇಟಿವ್ ಡಿಗ್ರಿ. ಈಗ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ, ಪಾಸಿಟಿವ್ ಡಿಗ್ರಿಯಲ್ಲಿ ಅಬ್ಜೆಕ್ಟಿವ್ ಸೇಮ್ ಫಾರ್ಮಲ್ಲಿ ಇರುತ್ತೆ, ಅದೇ ಫಾರ್ಮಲ್ಲಿ ಇರುತ್ತೆ. ಓಕೆ, ಟಾಲ್ ಅಂದರೆ ಟಾಲಲ್ಲೇ ಇರುತ್ತೆ. ಸೊ ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ತೋರಿಸ್ಬೇಕಾದ್ರೆ ಇ ಆರ್ ಎಂಬ ವರ್ಡ್ನ ಯೂಸ್ ಮಾಡ್ತೀವಿ. ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಏನು ವರ್ಡ್ ಯೂಸ್ ಮಾಡ್ತೀವಿ? ಇ ಆರ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಏನು ವರ್ಡ್ ಯೂಸ್ ಮಾಡ್ತೀವಿ? ಇ ಎಸ್ ಟಿ ಎಂಬ ವರ್ಡ್ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಕೊನೆಗೆ ಕೊನೆಗೆ ಆಮ್, ಈ ಆ, ಒಂದು ಪಾಯಿಂಟ್ ನೀವು ನೆನಪಲ್ಲಿ ಇಟ್ಟಿರ್ಬೇಕಾದ್ರೆ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಸಿಲಬಲ್. ಸಿಲಬಲ್ 3 or more ಇದ್ರೆ, ಸರ್ ಸಿಲಬಲ್ ಅಂದರೆ ಏನು? ಒಂದು ವರ್ಡ್ನ ನಾವು ಸ್ಪ್ಲಿಟ್ ಮಾಡಿ ಪ್ರೊನೌನ್ಸ್ ಮಾಡ್ತೀವಿ ಗೊತ್ತಾ, ಅದಕ್ಕೆ ನಾವು ಸಿಲಬಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಬೇಕಾದ್ರೆ ಟಾಲ್ ಎಂಬ ಅಬ್ಜೆಕ್ಟಿವ್ ಇದೆ. ಇದರಲ್ಲಿರೋದು ಏನು? ಒಂದೇ ಸಿಲಬಲ್, ಟಾಲ್ ಒಂದೇ ಸಿಲಬಲ್ ಅಲ್ವಾ? ಸೊ ಕೆಲವೊಂದು ವರ್ಡ್ಸ್ಗೆ 2 ಸಿಲಬಲ್ ಇರುತ್ತೆ, 3 ಸಿಲಬಲ್ ಇರುತ್ತೆ. ಈ 3 ಸಿಲಬಲ್ಲು ಅಥವಾ ಮೋರ್ ದೆನ್ 3 ಸಿಲಬಲ್ಸ್ ಇರಬೇಕಾದ್ರೆ ಅದನ್ನು ನಾವು ಏನು ಮಾಡ್ತೀವಿ ಗೊತ್ತಾ? ಕಂಪ್ಯಾರಿಟಿವ್ಗೆ ಮೋರ್ ಎಂಬ ಪದನ ಯೂಸ್ ಮಾಡಿ ನಾವು ಕಂಪ್ಯಾರಿಟಿವ್ ಡಿಗ್ರಿ ತೋರಿಸ್ತೀವಿ. ಮತ್ತು ಮೋಸ್ಟ್ಗೆ ಸೂಪರ್ಲೇಟಿವ್ಗೆ ಮೋಸ್ಟ್ ಎಂಬ ವರ್ಡ್ ಯೂಸ್ ಮಾಡಿ ನಾವೇನು ಮಾಡ್ತೀವಿ? ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ತೋರಿಸ್ತೀವಿ. ಓಕೆ, ಸೊ ಹಾಗಾಗಿ ಇದೊಂದು ನೀವು ನೆನಪಲ್ಲಿಟ್ಟಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೊ ಹೆಂಗೆ ಕ್ವಶನ್ 12 ನಾನು ಮಾಡ್ತಿದ್ದೀನಿ ನಿಮಗೋಸ್ಕರ. ಸೊ ಶರಣ್ ಎಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಆರ್ ಕ್ಲಾಸ್. ಸೊ ಇದು ಬಂದು ಎಫ್ ಡಿಗ್ರಿಯಲ್ಲಿದೆ, ಇದು ಬಂದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ. ಸೊ ಇದನ್ನು ನಾವು ಯಾವ ಡಿಗ್ರಿಗೆ ಚೇಂಜ್ ಮಾಡಬೇಕು? ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಸೊ ಸೂಪರ್ಲೇಟಿವ್ ಡಿಗ್ರಿಗೆ ವರ್ಡ್ನ ನೋಡಿ, ಇದು ಬಂದು ಟಾಲ್. ಓಕೆ, ಸೊ ಟಾಲ್ ಎಂಬ ವರ್ಡ್, ಈ ವರ್ಡಲ್ಲಿ ಲೆಸ್ ದೆನ್ 3 ಸಿಲಬಲ್ ಇದೆ. ಸೊ ಹಾಗೆ ನಾವೇನು ಮಾಡ್ಬೋದು? ಈಸಿಯಾಗಿ ಅದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಬರೀ ಇ ಎಸ್ ಟಿ ಎಂಬ ವರ್ಡ್ ಆ್ಯಡ್ ಮಾಡಿ ನಾವು ಸಾಲ್ವ್ ಮಾಡಬಹುದು. ಸೊ ಶರಣ್ ಇಸ್ ದ ಟಾಲೆಸ್ಟ್ ಬಾಯ್ ಅಂತ ನಾವು ಆನ್ಸರ್ ಬರಿಬೋದು. ಓಕೆ, ಹೌ ಟು ಡೆವಲಪ್ ಅ ಸ್ಟೋರಿ ಕೊನೆಗೆ ನೋಡೋಣ. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಬ್ಯೂಟಿ ಸೂಪರ್ಲೇಟಿವ್ ಡಿಗ್ರಿ ಸರ್. ಬ್ಯೂಟಿ ಎನ್ನುವ ವರ್ಡು ಏನಿದೆ ಗೊತ್ತಾ? ಬ್ಯೂಟಿ ಎನ್ನುವ ವರ್ಡಲ್ಲಿ ನಾವು ಸಿಲಬಲ್ಸ್ 3 ಇದೆ. ಓಕೆ, ಸೊ ನಾವೇನು ಮಾಡ್ತೀವಿ ಅಂದರೆ ಬ್ಯೂಟಿಫುಲ್ ಎಂಬ ವರ್ಡ್ ಬರುತ್ತೆ. ಓಕೆ, ಸೊ ಬ್ಯೂಟಿ ಬಿಟ್ಟು ಬ್ಯೂಟಿಫುಲ್ ಬರುತ್ತೆ. ಸೊ ಇದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಬಂದು ಮೋಸ್ಟ್ ಬ್ಯೂಟಿಫುಲ್ ಅಂತ ಬರುತ್ತೆ. ಮೌನಿಕಾ, ಸೊ ಬ್ಯೂಟಿಫುಲ್ಗೆ ವರ್ಡ್ ಏನಂತ ಬರುತ್ತೆ? ಮೋಸ್ಟ್ ಬ್ಯೂಟಿಫುಲ್ ಅಂತ ಬರುತ್ತೆ. ಸರ್ ಯಾಕೆ ಸರ್ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮೋಸ್ಟ್ ಯೂಸ್ ಮಾಡ್ತೀರಾ ಅಂತ ನೀವು ಕೇಳಬೇಕಾದ್ರೆ, ಬ್ಯೂಟಿಫುಲ್ is a word which has got 3 syllables. Okay, so 3 syllable or 3 or more syllable ಇರಬೇಕಾದ್ರೆ ಮೋಸ್ಟ್ ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ರೈಟ್. Saurav, good morning, Saurav. Yes. Shabari, most beautiful. Yes, Shabari is right. Most beautiful. ಪ್ಯಾರಾಗ್ರಾಫ್ ಅಲ್ಲೇ ಬರೀಬೇಕು. ಪಾಯಿಂಟ್ಸ್ ಅಲ್ಲಿ ಬರೆಯಕ್ಕೆ ಹೋಗಬೇಡಿ. ಏನೇ ಕ್ವಶನ್ ಇರಲಿ, ಇಂಗ್ಲೀಷಲ್ಲಿ ಪ್ಯಾರಾಗ್ರಾಫ್ ಅಲ್ಲೇ ಬರಿಬೇಕು. ಓಕೆ,
ಸೊ ಶಬರಿ ಐ ಜಸ್ಟ್ ಆನ್ಸರ್ಡ್ ಯು ಆರ್ ಗಿವನ್ ಕರೆಕ್ಟ್. ಸೊ ಏನು ಕ್ವಶನ್ಸ್ ಇದೆ? ಸೊ ಗ್ರಾಮರಲ್ಲಿ ನಾನು ಲಿಟ್ರೇಚರ್ ಭಾಗ ಒಂಚೂರು ಹಂಗೆ ಗ್ಲಿಮ್ಸ್ ಮಾಡಿದ್ವಿ. ಈಗ ಗ್ರಾಮರ್ ಮಾಡ್ತಿದ್ವಿ. ಓಕೆ. ಓಕೆ, ಪ್ರಪೋಸಿಷನ್ ಆ್ಯಂಡ್ ಲಿಂಕರ್ಸ್ ಹೋಗೋಣ ಹೋಗೋಣ, ಪ್ರಪೋಸಿಷನ್ ಲಿಂಕರ್ಸ್ಗೆ ಹೋಗೋಣ. ಓಕೆ. ಸೊ ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಜಸ್ಟ್ ಫಿನಿಶ್ ದಿಸ್. ಓಕೆ. ರಿಪೋರ್ಟೆಡ್ ಸ್ಪೀಚ್ ಸರ್. ಓಕೆ, ಪ್ಯಾಸಿವ್ ವಾಯ್ಸ್ ಮಾಡಿಬಿಟ್ಟು ರಿಪೋರ್ಟೆಡ್ ಸ್ಪೀಚ್ಗೆ ಹೋಗೋಣ. ಓಕೆ. ಯಾ. ಸೊ ಲೆಟ್ಸ್ ಗೋ ಟು ಪ್ಯಾಸಿವ್ ವಾಯ್ಸ್. ಸ್ಟೂಡೆಂಟ್ಸ್, ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಂದು ಆ್ಯಕ್ಚುಲಿ ವೆರಿ ಸಿಂಪಲ್. ಓಕೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಈ ಒಂದು ನಿಮ್ಮ ಬೋರ್ಡಲ್ಲಿ ಏನು ಕೇಳ್ತಾರೆ ಗೊತ್ತಾ? ಸೊ ಅವ್ರು ಬಂದು ಆಕ್ಟಿವ್ ವಾಯ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ. ಸೊ ಇಲ್ಲಿ ನೋಡಿ, ಸೊ ಲೆಟಸ್ ಟೇಕ್ ದಿ ಎಕ್ಸಾಂಪಲ್ ಗಿವನ್ ದೇರ್. ಸೊ ಇಲ್ಲಿ ಬಂದು ಏನು ಕೊಟ್ಟಿದ್ದಾರೆ? ಬಾಲೇಶ್ವರ್ ಸೇವ್ಡ್ ರೋಮಾ ಅಂತ ಇದೆ. ಓಕೆ. ಸೊ ಇದರಲ್ಲಿ ನೀವು ನೋಡಬೇಕಾದ್ರೆ ಬಾಲೇಶ್ವರ್ ಬಂದು ಸಬ್ಜೆಕ್ಟು, ರೋಮಾ ಬಂದು ಆಬ್ಜೆಕ್ಟ್ ಜಾಗಕ್ಕಿದೆ, ನಡುವೆ ನಮಗೆ ಒಂದು ವರ್ಬ್ ಇದೆ, ವರ್ಬ್ ಬಂದು ಸೇವ್ಡ್. ಸೊ ನಾವೇನು ಮಾಡಬೇಕಾದ್ರೆ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಬ್ಜೆಕ್ಟ್ ಜಾಗದಲ್ಲಿ ಆಬ್ಜೆಕ್ಟ್ ಬರಬೇಕು. ಇನ್ ಪ್ಯಾಸಿವ್ ವಾಯ್ಸ್ ಸಬ್ಜೆಕ್ಟ್ ಜಾಗದಲ್ಲಿ ಆಬ್ಜೆಕ್ಟ್ ಬರಬೇಕು, ಮತ್ತು ಆಬ್ಜೆಕ್ಟ್ ಜಾಗದಲ್ಲಿ ಸಬ್ಜೆಕ್ಟ್ ಬರಬೇಕು. ಸೊ ಇಂತಹ ನಾವು ಚೇಂಜಸ್ ಮಾಡಬೇಕಾದ್ರೆ ಕೆಲವೊಂದು ಚೇಂಜಸ್ ಇಂಪ್ಲಿಮೆಂಟ್ ಮಾಡಬೇಕು. ಆಗ್ಲೇ ತಾನೇ ನಿಮ್ಮದು ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ನೋಡಿ ಇಲ್ಲಿ ಬಾಲೇಶ್ವರ್ ಬಂದು ಸಬ್ಜೆಕ್ಟ್ ಆಗಿದ್ದಾನೆ ಕ್ವಶನಲ್ಲಿ. ಸೊ ಆನ್ಸರಲ್ಲಿ ಬಾಲೇಶ್ವರ್ ಬಂದು ಆಬ್ಜೆಕ್ಟಲ್ಲಿ ಬರಬೇಕು. ಸೊ ಈಗ ಸಬ್ಜೆಕ್ಟಿಂದ ಆಬ್ಜೆಕ್ಟ್ ಜಾಗಕ್ಕೆ ಬಾಲೇಶ್ವರನ ನಾವು ಚೇಂಜ್ ಮಾಡಬೇಕಾದ್ರೆ ನಮಗೆ ಒಂದು ಪ್ರಪೋಸಿಷನ್ ಬೇಕು, ಬೈ ಎನ್ನುವ ಪ್ರಪೋಸಿಷನ್. ಈ ಪ್ರಪೋಸಿಷನ್ ಇಲ್ಲದೆ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಸೊ ನೆಕ್ಸ್ಟು ರೋಮಾ ಬಂದು ಎಲ್ಲಿದ್ದಾಳೆ? ರೋಮಾ ಬಂದು ಆಬ್ಜೆಕ್ಟ್ ಜಾಗದಲ್ಲಿದ್ದಾಳೆ. ಸೊ ಆಬ್ಜೆಕ್ಟ್ ಜಾಗದಿಂದ ರೋಮಾ ಎಲ್ಲಿ ಬರಬೇಕು? ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು. ಆ ರೀತಿ ನಾವು ಮಾಡಬೇಕಾದ್ರೆ ವರ್ಬ್ ಇದೆ ಗೊತ್ತಾ? ವರ್ಬಿಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕು. ವರ್ಬಿಗೆ ಒಂದು ಹೆಲ್ಪಿಂಗ್ ವರ್ಬ್ ಬೇಕು. ಸೊ ಈ ಒಂದು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ. ಸೊ ಆನ್ಸರ್ ಕೂಡ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಸೊ ಹೆಂಗೆ ಬರುತ್ತೆ? ರೋಮಾ ಸೇವ್ಡ್ ಬಂದು ಹಂಗೆ ಇರುತ್ತೆ, ಆದರೆ ಮುಂದೆ ಬಂದು ವಾಸ್ ಅನ್ಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಸೊ ರೋಮಾ ವಾಸ್ ಸೇವ್ಡ್ ಬೈ ಬಾಲೇಶ್ವರ್. ಸೊ ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಟಿರಿ. ಓಕೆ. ಸೊ ಹಿಯರ್ ಕಮ್ಸ್ ಯೋರ್ ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚ್ಗೆ ಇಲ್ಲಿ ಕ್ವಶನ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕೊನೆಗೆ. ಎಸ್ ಎಸ್, ಐ ಆಮ್ ಡೂಯಿಂಗ್ ರಿಪೋರ್ಟೆಡ್ ಸ್ಪೀಚ್. ಸೊ ರಿಪೋರ್ಟೆಡ್ ಸ್ಪೀಚ್ ಒಂಚೂರು ಕನ್ಫ್ಯೂಸಿಂಗ್ ಆಗಿರ್ಬೋದು. ಸೊ ಆದರೆ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರಿಬೋದು. ಓಕೆ. ಸೊ ಕಾನ್ವರ್ಸೇಷನನ್ನು ನೋಡ್ಕೊಳ್ಳಿ. ಏನಿದೆ ಕಾನ್ವರ್ಸೇಷನ್ನು? ನೇಹಾ ಮತ್ತು ರೇಹಾನ್ ನಡುವೆ ಕಾನ್ವರ್ಸೇಷನ್ ಇದೆ. ನೇಹನ್ ಏನೇ ಅಂತಾನೆ, ಡಿಡ್ ಯು ಫಿನಿಶ್ ಅ ಪ್ರಾಜೆಕ್ಟ್ ಅಂತ ಕೇಳ್ತಿದ್ದಾನೆ. ರೇಹನ್ ಏನಂತ ಆನ್ಸರ್ ಉತ್ತರ ಕೊಡ್ತಿದ್ದಾನೆ, ಎಸ್ ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ ಅಂತ ರೆಹನ್ ಇರೋದು ನಾವು ನೋಡ್ತೀವಿ. ಸೊ ಈಗ ಆ, ಯಾರು ಯಾರಿಗೆ ಏನು ಕೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ರೇಹಾನ್ ಆಸ್ಟ್ ನೇಹಾನ್. ಓಕೆ. ಸೊ ರೇಹಾನ್ ಬಂದು ಏನು ಕೇಳ್ತಾನೆ ರೇಹಾನ್ಗೆ? ನೀನು ನಿನ್ನ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ದ ಅಂತ ಕೇಳಿದ್ದಾನೆ. ಸೊ ಅದನ್ನು ನಾವು ಏನು ಮಾಡ್ಬೋದು? ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದನ್ನು ನಾವು ಹೆಂಗೆ ಆನ್ಸರ್ ಮಾಡ್ಬೋದು? ರೇಹಾನ್ ಆಸ್ಟ್ ನೇಹಾನ್ ಇಫ್ ಈ ಹ್ಯಾಡ್. ನೋಡಿ, ಯಾಕಂದರೆ ಇದು ಕ್ವಶ್ಚನ್ ಟೈಪ್ ಅಲ್ವಾ? ಸೊ ಆ ಕ್ವಶ್ಚನ್ ಟೈಪ್ ಇರಬೇಕಾದ್ರೆ ಇದನ್ನು ಏನು ಮಾಡ್ತೀವಿ ನಾವು? ಇಫ್ ಈ ಹ್ಯಾಡ್ ಫಿನಿಶ್ ದ ಪ್ರಾಜೆಕ್ಟ್, ಆ ರೀತಿ ನಾವು ಬರ್ದು ನಾವು ಸ್ಟಾಪ್ ಮಾಡಬಹುದು. ಅರ್ಥ ಆಯ್ತಾ? ಓಕೆ. ಸೊ ಎಸ್, ರಿಪೋರ್ಟ್ ಸ್ಪೀಚ್ ಆಯಿತು. ಬೇರೆ ಏನು ಕ್ವೆಶನ್ಸ್ ಇತ್ತು ನಿಮಗೆ? ಲೆಟ್ ಮೀ ಚೆಕ್ ಫ್ಯೂ ಮೋರ್ ಕ್ವೆಶನ್ಸ್. ಸರ್ ರೆಕಾರ್ಡೆಡ್. ಓಕೆ. ಸ್ಟೋರಿ ಡೆವಲಪ್ಮೆಂಟ್. ಓಕೆ, ಸ್ಟೋರಿ ಡೆವಲಪ್ಮೆಂಟ್ಗೆ ಹೋಗೋಣ ಈಗ. ಸ್ಟೋರಿ ಡೆವಲಪ್ಮೆಂಟ್ ನೋಡಿ, ನಾವು ಬೇಗನೆ ಇದನ್ನು ಸ್ಟಾಪ್ ಮಾಡೋಣ. ಲಿಂಕರ್ಸ್ ಕನ್ಫ್ಯೂಸ್ ಆಗೋಕ್ಕೆ ಏನಿಲ್ಲಪ್ಪ. ಓಕೆ. ಡಬ್ಲ್ಯೂ ಎಚ್ ಟೈಪ್ ಕ್ವಶನ್ ಸ್ಟಾರ್ಟಿಂಗಲ್ಲಿ ಬಂದರೆ ದ್ಯಾಟ್ ಎನ್ನುವ ವರ್ಡ್ನ ಯೂಸ್ ಮಾಡಬೇಡಿ, ಅಷ್ಟೇ ಡಿಫ್ರೆನ್ಸು. ಓಕೆ. ಯಾ ಸೌರವ್, ಕ್ವಶನ್ ಟ್ಯಾಗ್ ಸರ್, ಕ್ವಶನ್ ಟ್ಯಾಗ್. ಓಕೆ. ಸೊ ಲೆಟ್ ಮೀ ಗೋ ಟು ಸ್ಟೋರಿ ಡೆವಲಪ್ಮೆಂಟ್ ನಾವು. ಸ್ಟೋರಿ ಡೆವಲಪ್ಮೆಂಟ್.
Okay, here is story development, right? Okay, so yeah, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಸ್ಟೋರಿ ಡೆವಲಪ್ಮೆಂಟು. ಟೂ ನಟೋರಿಯಸ್ ಥೀವ್ಸ್ ಆನ್ ದ ಔಟ್ಲುಕ್ ಫಾರ್ ಅ ಪ್ರೇ. ಸೊ ಏನಂದ್ರೆ ಎರಡು ಥೀವ್ಸ್ ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ, ಥೀವ್ಸ್ ಅಂದ್ರೆ ಏನು ಮಾಡ್ತಾರೆ, ಅವರು ಜನರಲ್ ಏನು ಮಾಡ್ತಾರೆ, ಏನಾದರೂ ಕಳ್ತನ ಮಾಡಕ್ ನೋಡ್ತಾರೆ. ಓಕೆ, ಆನ್ ದ ಔಟ್ಲುಕ್ ಫಾರ್ ಅ ಪ್ರೇ, ಕನ್ಸಿಡರ್ ದೆಮ್ಸೆಲ್ಫ್ ವೆರಿ ಕ್ಲೇವರ್. ಸೊ ಇವ್ರೇನು ಮಾಡ್ತಾರೆ, ಥೀವ್ಸ್ ಇರ್ತಾರೆ, ಅವ್ರು ಫುಲ್ ಕ್ಲೆವರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಅವರೆಲ್ಲಾದ್ರೂ ಕಳ್ತನ ಮಾಡಕ್ಕೆ ನೋಡ್ತಿದ್ದಾರೆ. ಅವ್ರೇನ್ ಮಾಡ್ತಾರೆ, ಎಂಟರ್ ರಿಚ್ ಮ್ಯಾನ್ಸ್ ಹೌಸ್. ಅವ್ರೇನ್ ಮಾಡ್ತಾರೆ, ಒಂದು ರಿಚ್ ಮ್ಯಾನ್ ಹೌಸ್ನ ಎಂಟರ್ ಮಾಡ್ತಾರೆ. ಫೈನ್ ದ ಡೋರ್ ಓಪನ್ಸ್. ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ಬ್ರೇಕ್ ಮಾಡಕ್ಕೆ ಏನು ಅವಶ್ಯಕತೆ ಇರಲ್ಲ, ಆಲ್ರೆಡಿ ಡೋರ್ ಓಪನ್ ಅಲ್ಲಿದೆ. ಹ್ಯಾಪಿ ಅಟ್ ದೇರ್ ಅನ್ಎಕ್ಸ್ಪೆಕ್ಟೆಡ್ ಲಕ್. ಸೊ ನೋಡಿ ಏನ್ ಮಾಡ್ತಾರೆ, ಇವು ನಮಗೆ ಲಕ್ ಚೆನ್ನಾಗಿದೆ, ಸೊ ಇವ್ ಡೋರ್ ಓಪನ್ ಇದೆ, ನಾವು ಆರಾಮಾಗಿ ಒಳಗಡೆ ಹೋಗ್ಬಿಟ್ಟು ಕಳ್ತನ ಮಾಡ್ಬೋದು ಅಂತ ಹೋಗ್ತಾರೆ. ಪೈಲ್ ಅಪ್ ಎವ್ರಿಥಿಂಗ್. ಸೊ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾನೇ ಗ್ಯಾದರ್ ಮಾಡ್ತಾರೆ, ಗೋಲ್ಡು ಸಿಲ್ವರು ಮನಿ ಎಲ್ಲಾನೇ ಗ್ಯಾದರ್ ಮಾಡ್ತಾರೆ. ಲೈಟ್ಸ್ ಕಮ್ ಅಪ್. ಸೊ ಏನಾಗುತ್ತೆ, ಇನ್ ಬಿಟ್ವೀನ್ ಲೈಟ್ಸ್ ಬಂದ್ಬಿಡುತ್ತೆ. ಮ್ಯಾನ್ ವಿತ್ ಅ ಗನ್ ಅಪಿಯರ್ಸ್. ದ ಥೀವ್ಸ್ ಟ್ರೈ ಟು ಎಸ್ಕೇಪ್ ಬಟ್ ಇನ್ ವೈನ್ ದ ಮ್ಯಾನ್ ಕಾಲ್ಸ್ ದ ಪೊಲೀಸ್. ಸೊ ಇದು ನಮಗೆ ಏನಾಗುತ್ತೆ, ಸೊ ಇದನ್ನು ಪಿಕ್ಚರ್ ಮಾಡ್ಕೊಳ್ಳಿ. ಸೊ ಏನು ಪಿಕ್ಚರ್ ಮಾಡ್ಕೊತೀರಾ, ಸೊ ಥೀವ್ಸ್ ಇದ್ದಾರೆ, ಒಂದು ಮನೆಗೆ ಹೋಗ್ತಾರೆ ಕಳ್ತನ ಮಾಡಕ್ಕೆ. ಅಲ್ಲಿ ಬಂದು ಮತ್ತೆ ಕಳ್ತನ ಮಾಡಬೇಕಾದ್ರೆ ಅವ್ರು ಲಕ್ಕಿತ್ತು ಅಂತ ಅನ್ಕೊಂಡಿದ್ರು, ಮತ್ತೆ ಗೋಲ್ಡು ಸಿಲ್ವರ್ ಎಲ್ಲ ಹಾಕೊಂಡ್ರು, ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದ್ರು. ಆದರೆ ಏನಾಗ್ಬಿಡುತ್ತೆ, ಟಕ್ಕಂತ ಒಂದು ಟ್ವಿಸ್ಟು, ಲೈಟ್ ಬರುತ್ತೆ. ಮತ್ತೆ ಆ ಹೌಸ್ ಓನರು ಒಂದು ಗನ್ ಇಟ್ಕೊಂಡಿರ್ತಾರೆ. ಅವ್ರ ಕೊನೆಗೆ ಏನು ಮಾಡ್ತಾರೆ, ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಸೊ ಇದನ್ನು ನೀವು ಈ ರೀತಿ ಹಂಗೆ ನೋಡಿ, ಬರೀ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ನೀವು ಬರಿಬೋದು. ಹೆಂಗ್ ಬರೀತಿದ್ದೀನಿ ನೋಡಿ. ಟೂ notorious thieves were looking for prey and believed they were very clever. They entered a rich man's home and found the door open. Feeling lucky, they collected all the gold, silver, and money. Suddenly, the lights came on. The owner appeared with a gun and the thieves tried to escape. They failed in their attempt and the man called the police. ಅಷ್ಟೇ ಮಾಡಿದ್ರೆ ಸಾಕು. ಎಸ್. ಸೊ ಇಷ್ಟು ನಮಗೆ ಈಸಿಯಾಗಿರುತ್ತೆ. ಯಾ. ಸೊ ಬೇರೆ ಏನು ಕ್ವಶನ್ ಕೇಳಿದ್ದಾರೆ? Profile writing. Let's go there. Profile writing. Yes, let's do profile writing now. Vaishnavi. Verb and noun. ವೈಷ್ಣವಿ, ವರ್ಬ್ ಅಂದ್ರೆ ಕ್ರಿಯಾಪದಮ್ಮ. ಆಕ್ಷನ್ ವರ್ಡ್ಸ್ಗೆ ವರ್ಬ್ ಅಂತ ಕರಿತೀವಿ. ಓಕೆ, ಎನಿಥಿಂಗ್ ದಟ್ ಶೋಸ್ ಅನ್ ಆಕ್ಷನ್ ಇಸ್ ವರ್ಬ್. ನೌನ್ ಇಸ್ ಅ ನೇಮ್ ಆಫ್ ಅ ಪ್ಲೇಸ್, ಅನಿಮಲ್ ಅಂಡ್ ಥಿಂಗ್. ಓಕೆ, ಯಾ. ಮಾರಲ್ ಆಫ್ ದ ಸ್ಟೋರಿ ನೀವು ಈ ರೀತಿ ಬರಿಬೋದು. ಸೊ ದ ಮಾರಲ್ ಆಫ್ ದ ಸ್ಟೋರಿ, ವಿ ಶುಡ್ ನೆವರ್ ಟ್ರೈ ಟು ಚೀಟ್ ಸಮ್ ಒನ್ ಅಂತ ಬರಿಬಹುದು. ಸೊ ಸಿಂಪಲ್ ಆಗಿ ನೀವು ಬರಿಬಹುದು ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಮೀ ಡೂ ವೈಭವ್. ಏನ್ ವೈಭವ್, ಏನಿದು ಡೌಟ್ಸ್ ಇದ್ರೆ ಕೇಳಿ ವೈಭವ್. ಓಕೆ, ಆರ್ಟಿಕಲ್. ಓಕೆ, ಸೊ ಫಸ್ಟು ಬೇರೆ ಏನಂತ ಕೇಳಿದ್ರಲ್ಲ, ನಾವು ಲೆಟ್ ಅಸ್ ಸಿ ಪ್ರೊಫೈಲ್ ರೈಟಿಂಗ್ ನೋಡಿಬಿಟ್ಟು ನಾವು ಆರ್ಟಿಕಲ್ಸ್ಗೆ ಹೋಗೋಣ. ಓಕೆ, ಯಾ. ಸೊ ಪ್ರೊಫೈಲ್ ರೈಟಿಂಗ್, ಲೆಟ್ಸ್ ಗೋ ಟು ಪ್ರೊಫೈಲ್ ರೈಟಿಂಗ್. ಓಕೆ, ಸೊ ಯಾ, ಇಲ್ಲಿದೆ ಪ್ರೊಫೈಲ್ ರೈಟಿಂಗು. ಸೊ ಯಾ ನೋಡಿ, ಪ್ರೊಫೈಲ್ ರೈಟಿಂಗ್ ಎಂತ ಇದೆ. ಪ್ರೊಫೈಲ್ ರೈಟಿಂಗ್ ಎಲ್ಲ ನೀವು ಏನೋ ತಲೆನೇ ಕೆಡಿಸ್ಕೋಬೇಡಿ. ಪ್ರೊಫೈಲ್ ರೈಟಿಂಗ್ ಬರೀ ಕೊಟ್ಟಿರುವ ಡೀಟೇಲ್ಸ್ನ ಒಂದು ಪ್ಯಾರಾಗ್ರಾಫಲ್ಲಿ ಹಾಕಿದ್ರೆ ಸಾಕು. ಏನೆಲ್ಲ ಡೀಟೇಲ್ಸ್ ಇದೆ, ಬಾಲೇಶ್ವರ್ ಮಿಶ್ರಾ ಹೆಸರಿದೆ, ಏಜ್ ಇದೆ, ಸೊ ಇಲ್ಲಿಂದ ಬರ್ತಿದ್ದಾರೆ, ಅವ್ರು ನೋಡೋಕೆ ಹೆಂಗಿದ್ದಾರೆ ಅಂತ ಇದೆ, ಮತ್ತು ಅವ್ರ ಹಾಬೀಸ್ ಇದೆ. ಅದನ್ನು ನೀವು ಹಂಗೆ ಒಂದು ಪ್ಯಾರಾಗ್ರಾಫಲ್ಲಿ ಹಾಕ್ಕೊಟ್ಟು ಬರೆದ್ರೆ ಸಾಕಲ್ಲ. ಸೊ ಹೆಂಗೆ, ಬಾಲೇಶ್ವರ್ ಮಿಶ್ರಾ, 20-year-old lanky youngster from Mirzapur, Uttar Pradesh, is a high school dropout who is still searching for a suitable job. Despite his simple background, he has become well known for his courageous act. Baleshwar enjoys watching movies, hobbies ಕೊಟ್ಟಿದ್ದಾರೆ. But he is specially remembered for the bravery he showed when he saved Roma's life. Okay, ಸೊ ಆ ರೀತಿ ನೀವು ಬರೆದ್ರೆ ಸಾಕು. ರೈಟ್. ಸೊ ಬೇರೆ ಏನು ಕ್ವಶನ್ಸ್ ಕೇಳಿದ್ದೀರಾ ಸರ್? ಮಾರಲ್ಗೆ ಮಾರ್ಕ್ಸ್ ಸಿಗುತ್ತಾ? ಮಾರ್ಕ್ಸ್ ಇರುತ್ತಾ? ಎಸ್, ಕಂಪ್ಲೀಟ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಅದನ್ನು ಮಾಡ್ಬೋದು. ಆರ್ಟಿಕಲ್ಸ್. ಓಕೆ, ಲೆಟ್ ಅಸ್ ಗೋ ಟು ಆರ್ಟಿಕಲ್ಸ್. ಆರ್ಟಿಕಲ್ಸ್ ವೆರಿ ಈಸಿ. ಅ, ಆನ್ ಅಂಡ್ ದ ಇರುತ್ತೆ. ಸೊ ಲೆಟ್ ಮಿ ಚೆಕ್ ವೇರ್ ಇಸ್ ಆರ್ಟಿಕಲ್ಸ್. ಓಕೆ, ಸೊ ಇಲ್ಲಿದೆ ಆರ್ಟಿಕಲ್ ಕ್ವಶನು. ಯಾ. ಸೊ ಯಾ, ಸಿಕ್ಸ್ ಕ್ವಶನ್ ನೋಡಿ. ಇಲ್ಲಿ ನಮಗೆ ಅ ಆ್ಯನ್ ದ ಇದೆ. ಸೊ ಮತ್ತು ಆ್ಯನ್ ನಾವೇನಂತ ಕರಿತೀವಿ, ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಮತ್ತು ದಗೆ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಸೊ
ಎನಿ ಪ್ರೊನೌನ್ಸಿಯೇಷನ್ ವಿಚ್ ಇಸ್ ಗಾಟ್ ದ ವವಲ್ ಸೌಂಡ್. ಸೊ ವರ್ಡ್ ಬಂದು ವವಲ್ ಸೌಂಡ್ನಿಂದ ಸ್ಟಾರ್ಟ್ ಆಗಬೇಕಾದ್ರೆ ಸೊ ಅದನ್ನು ನಾವು ಏನಂತ ಕರಿತೀವಿ, ವವಲ್ ಸೌಂಡ್ನಿಂದ ಸ್ಟಾರ್ಟ್ ಆಗಬೇಕಾದ್ರೆ ಅದಕ್ಕೆ ನಾವು ಆ್ಯನ್ ಯೂಸ್ ಮಾಡ್ತೀವಿ. ಒಂದು ವೇಳೆ ಕಾನ್ಸನೆಂಟ್ ಸೌಂಡ್ಸಿಂದ ಬಂದರೆ ನಾವು ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲೇನಿದೆ ನೋಡಿ, ಮೆಡಿಟೇಟಿಂಗ್ ಫಾರ್ ಹಾಫ್ ಅನ್ ಅವರ್. ಸೊ ಏನು ಸೌಂಡಿಂದ ಸ್ಟಾರ್ಟ್ ಆಗ್ತದೆ, ಆ ಸೌಂಡಿಂದ ಸ್ಟಾರ್ಟ್ ಆಗ್ತದೆ. ಆರ್ಗೆ ನಾವು ಹವರ್ ಅಂತ ಕರೆಯಲ್ಲ, ಆರ್ ಅಂತ ಕರಿತೀವಿ. ಸೊ ಏನಂತ ಬರುತ್ತೆ, ಆ್ಯನ್ ಅನ್ಬ ಆರ್ಟಿಕಲ್ ಬರುತ್ತೆ. ಸೊ ಅಷ್ಟೇ ಈಸಿ ಇದೆ. ಸೊ ಅದನ್ನು ನೀವು ಈಸಿಯಾಗಿ ಓದ್ಕೋಬಹುದು. ಬೇರೆ ಏನು ಕ್ವಶನ್ಸ್ ಬರ್ತಿದೆ, ರೈಟ್? ಜಾವ್ರೆ ವರ್ಬನ್ ಅಡ್ಜಸ್ಟ್ ಅಬ್ಜೆಕ್ಟಿವ್ ಈಸಿ ಆಡ್ವರ್ಬ್ ಅನ್ನ ಜಸ್ಟ್ ಓಕೆ. ಸೊ ಆಡ್ವರ್ಬ್ ಬಂದು ಏನ್ ಮಾಡುತ್ತೆ ಅಂದ್ರೆ, ಸೊ ಅದು ಕ್ವಶನ್ ಅಲ್ಲೇ ಇದೆ ನೋಡಿ. ಅದು ವರ್ಡ್ ಅಲ್ಲೇ ಇದೆ. ಆಡ್ವರ್ಬ್ ಅಂದ್ರೆ ಅಡಿಷನ್ ಟು ವರ್ಬ್. ಒಂದು ವರ್ಬ್ಗೆ ನಾವು ಆಡ್ ಮಾಡಿದ್ರೆ ಅದನ್ನ ಆಡ್ವರ್ಬ್ ಅಂತ ಕರಿತೀವಿ. ಸೊ ವರ್ಬ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ. ವರ್ಬ್ ಅಂದ್ರೆ ಕ್ರಿಯಾಪದ, ಆಕ್ಷನ್ ವರ್ಡ್. ಅದ್ರ ಜೊತೆಗೆ ನಾವು ಏನಾದ್ರು ಅಡಿಷನಲ್ ಡೀಟೇಲ್ಸ್ ಆಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಟಾಕಿಂಗ್, ಟಾಕ್ ಎನ್ಬೋದು ಏನು ವರ್ಬ್, ಟಾಕಿಂಗ್ ಫಾಸ್ಟ್ ಎನ್ಬೋದು ಏನು ಆಡ್ವರ್ಬ್. ಸೊ ಅಬ್ಜೆಕ್ಟಿವ್ ಒಂದು ಏನಂದ್ರೆ ನೌನ್ಗೆ ಒಂದು ಕ್ವಾಲಿಟಿ ಕೊಟ್ಟರೆ ಅದು ಅಬ್ಜೆಕ್ಟಿವ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ಮ್ಯಾನ್ ಅಂತ ಅನ್ಕೊಳ್ಳಿ. ಮ್ಯಾನ್ ಎನ್ಬೋದು ವರ್ಡು. ಸೊ ಟಾಲ್ ಮ್ಯಾನ್, ಟಾಲ್ ಎನ್ಬೋದು ಅಬ್ಜೆಕ್ಟಿವ್. ಓಕೆ, ಸೊ ಹಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಓಕೆ. ಕೊನೆಗೆ ನಾವು ಲೆಟರ್ ರೈಟಿಂಗ್ ನೋಡಿಬಿಟ್ಟು ಫಿನಿಶ್ ಮಾಡಿಬಿಡೋಣ. ಓಕೆ ಸರ್, ಬ್ಲೈಂಡ್ ಬಾಯ್ ಪೋಯಮ್ ಕಮ್ ಫಾರ್ ಎಕ್ಸಾಮ್. ಎಸ್, ಮೆಮರೈಸೇಷನ್ಗೆ ಬ್ಲೈಂಡ್ ಬಾಯ್ ಬರುತ್ತೆ. ಓಕೆ, ಆನೆಸ್ಟ್ ಆರ್ಟಿಕಲ್ ಆ್ಯಂಡ್ ರೈಟ್ ಸರ್. ಓಕೆ ಓಕೆ, ಎಸ್. ಕೊನೆಗೆ ಕಂಜಂಕ್ಷನ್, ಕಂಜಂಕ್ಷನ್ಸ್. ಓಕೆ, ಹೋಮೋಫೋನ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ? ಹೋಮೋಫೋನ್ಸ್ ಅಂದರೆ ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಆದರೆ ಡಿಫ್ರೆಂಟ್ ವರ್ಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ PRAY ಪ್ರೇ ಅಲ್ವಾ, ಅದು ಅಂತೂ ಪ್ರಾರ್ಥನೆ ಮಾಡೋದು. ಮತ್ತೆ PREY ಪ್ರೇ. ಈ ಪ್ರೇ ಅಂದರೆ ಏನು? ಸೊ ಇದು ಅನಿಮಲ್ಸ್ ಹಂಟ್ ಮಾಡುತ್ತೆ ಗೊತ್ತಾ, ಅದನ್ನು ನಾವು ಪ್ರೇ ಅಂತ ಕರಿತೀವಿ. ಸೊ ಹಾಗಾಗಿ ಹೋಮೋಫೋನ್ಸ್ ಬರುತ್ತೆ. ಸೊ ಹೋಮೋಫೋನ್ಸಲ್ಲಿ ಒಂದೇ ಪ್ರೊನೌನ್ಸಿಯೇಷನ್ ಇರುತ್ತೆ, ಆದರೆ ಎರಡು ಡಿಫ್ರೆಂಟ್ ವರ್ಡ್ಸ್ ಇರುತ್ತೆ. ಆ ಎರಡು ವರ್ಡ್ಸ್ಗೂ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಸೊ ಆ ರೀತಿಯಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ ಓಕೆ, ಕೊನೆಗೆ ನಾವು ಲೆಟರ್ ರೈಟಿಂಗ್ನ ನೋಡಿಬಿಟ್ಟು ಮುಗಿಸ್ಬಿಡೋಣ, ರೈಟ್? ಸೊ ಸ್ಟೂಡೆಂಟ್ಸ್, ಗಿವ್ ಮಿ ಮಿನಿಟ್, ಲೆಟ್ ಮಿ ಗೋ ಟು ದ ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗಲ್ಲಿ ಎರಡು ಬರುತ್ತೆ, ಒಂದು ಫಾರ್ಮಲ್ ಲೆಟರು, ಇನ್ನೊಂದು ಇನ್ಫಾರ್ಮಲ್ ಲೆಟರು. ಅದನ್ನು ನೀವು ಪರ್ಸನಲ್ ಲೆಟರ್ ಅಂತ ಕೂಡ ಅನ್ಬೋದು. ನನ್ನ ಪ್ರಕಾರ ಇನ್ಫಾರ್ಮಲ್ ಲೆಟರು ಸ್ವಲ್ಪ ಈಸಿ ಇರುತ್ತೆ. ಸೊ ಎನಿವೇಸ್ ಅಲ್ಲಿ ಡಿಸ್ಪ್ಲೇ ಬೋಟ್ ಟು ಯು, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಒಂದು ಎಕ್ಸಾಂಪಲಲ್ಲಿ ನಾನು ನಿಮಗೆ ಪರ್ಸನಲ್ ಲೆಟರ್ ಕೊಟ್ಟಿದ್ದೀನಿ. ಸೊ ಏನು ಪರ್ಸನಲ್ ಲೆಟರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಏನು, ವೆಕೇಷನ್ಗೆ ನಿಮ್ಮ ಫ್ರೆಂಡ್ನ ನೀವು ಕರೆಯೋ ರೀತಿಯಲ್ಲಿ ಒಂದು ಪರ್ಸ್ನಲ್ ಲೆಟರು. ಸೊ ಹೆಂಗೆ, ಅಮಿತ್ ಮತ್ತು ಸೊ ಇಮ್ಯಾಜಿನ್ ಅಮಿತ್ ಅಂತ ಒಂದು ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಅಲ್ಲಿ ಬಂದು ಫ್ರಮ್ ಅಡ್ರೆಸ್ ಇದೆ. ಫ್ರಮ್ ಅಡ್ರೆಸ್ ಆದ ತಕ್ಷಣ ಡೇಟು. ಸೊ ಡೇಟ್ ಆದ ತಕ್ಷಣ ಡಿಯರ್ ಜೀವನ್, ಸೊ ಯಾರಿಗೆ ಅಡ್ರೆಸ್ ಮಾಡ್ತೀರೋ ಅವ್ರಿಗೊಂದು. ಸೊ ಇಲ್ಲೆಲ್ಲ ನೋಡಿ, ನಾನು ಬಂದು ಎಲ್ಲ ಲೆಫ್ಟ್ ಸೈಡೆಲ್ಲ ಇಟ್ಟಿದ್ದೀನಿ. ಸೊ ಕೆಲವೊಂದು ಸ್ಕೂಲ್ಸಲ್ಲಿ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ ಅಂತ ಅನ್ಕೊತೀನಿ ಫಾರ್ಮ್ಯಾಟು. ಸೊ ಫಾರ್ಮ್ಯಾಟ್ ಬಗ್ಗೆ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಸೊ ಈ ಒಂದು ಫಾರ್ಮ್ಯಾಟ್ನ ನೀವು ಫಾಲೋ ಮಾಡಿಕೊಂಡ್ರೆ, ಇಷ್ಟೇ ನೀವು ಫಾರ್ಮ್ಯಾಟ್ನ ಫಾಲೋ ಮಾಡಿಕೊಂಡ್ರೆ ಸಾಕು. ಸೊ ಲೆಫ್ಟ್ ಸೈಡಲ್ಲೇ ಇಟ್ಟಿರಿ. ಫ್ರಮ್ ಅಡ್ರೆಸ್ ಬರಲಿ, ಮತ್ತು ಡೇಟ್ ಬರಲಿ, ಮತ್ತು ಗ್ರೀಟಿಂಗ್ಸ್ ಬರಲಿ. ಗ್ರೀಟಿಂಗ್ಸ್ ಆದಮೇಲೆ ಬಾಡಿ ಆಫ್ ದ ಲೆಟರ್ ಕೊಡಿ. ಸೊ ಈಗ ಬಾಡಿ ಆಫ್ ದ ಲೆಟರ್ ನೀವು ಓನ್ ವರ್ಡ್ಸಲ್ಲಿ ಬರೀಬೋದು. ನೀವು ಅಷ್ಟೇನೋ ಡೀಟೇಲ್ದಾಗಿ ಕೂಡ ಬರೆಯೋಕ್ಕೆ ಹೋಗಬೇಡಿ. ಒಂದು 4-5 ಲೈನ್ಸ್ ಅಟ್ಲೀಸ್ಟ್ ಇರಬೇಕು. ಓಕೆ, ಅಟ್ಲೀಸ್ಟ್ ಒಂದು 5 ಲೈನ್ಸ್ ಆದರೂ ನೀವು ಬರೀಲೇಬೇಕು. ಯಾಕಂದರೆ 4 ಮಾರ್ಕ್ ಬರುತ್ತೆ ಅಲ್ವಾ ಲೆಟರ್ ರೈಟಿಂಗು. ಸೊ ನೀವು ಬಂದು ಅಟ್ಲೀಸ್ಟ್ ಒಂದು 4 ಲೈನ್ಸ್ ಆದರೂ ಬರೀಲೇಬೇಕು. ಓಕೆ, ಸೊ ಈ ರೀತಿ ನೀವು ಬರೆದ್ರೆ ನೀವು ಇಷ್ಟೊಂದು ಸಾಕಾಗುತ್ತೆ ನಿಮಗೆ. ಓಕೆ, ಸೊ ಇದು ಪರ್ಸ್ನಲ್ ಲೆಟರ್ ನಿಮಗೋಸ್ಕರ. ಬೇರೆ 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 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಈಗ ನಿಮಗೆ ಪ್ರೀತಿ 4 ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟು. ಒಂದು ನೌನು, ಇನ್ನೊಂದು ಅಡ್ಜೆಕ್ಟಿವ್, ಆಡ್ವರ್ಬು, ಮತ್ತೆ ವರ್ಬ್.
ಸೊ ವರ್ಬ್ ಅಂದ್ರೆ ಕ್ರಿಯಾಪದ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ನೌನ್. ನೌನ್ ಅಂದ್ರೆ ನೇಮ್ ಆಫ್ ಅನಿಮಲ್, ಪ್ಲೇಸ್ ಅಂಡ್ ಥಿಂಗ್. ಫಾರ್ ಎಕ್ಸಾಂಪಲ್ ಮ್ಯಾನ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಥಿಂಗ್ಗೆ ಫ್ಲವರ್ಸ್, ಮತ್ತೆ ಅನಿಮಲ್ಗೆ ಏನಾದರೂ ಅನಿಮಲ್ಸ್ ನೇಮ್, ಲಯನು, ಟೈಗರು, ಇದೆಲ್ಲ ನೌನು. ಓಕೆ. ಸೊ ಈ ನೌನ್ ಕ್ವಾಲಿಟೀಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಗೊತ್ತಾ, ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮ್ಯಾನ್ ಎಂಬ ನೌನ್ ಇದೆ. ಸೊ ಈ ಮ್ಯಾನ್ ಬಂದು ಹೆಂಗಿದೆ ನೋಡೋಕ್ಕೆ, ಫೇರ್ ಮ್ಯಾನ್ ಅಥವಾ ಬ್ಲ್ಯಾಕ್ ಮ್ಯಾನ್. ಸೊ ಬ್ಲ್ಯಾಕ್ ಎಂಬ ವರ್ಡ್ ಬಂದು ಏನಾಗುತ್ತೆ, ಅವ್ನ ಕ್ವಾಲಿಟಿನ ಎಕ್ಸ್ಪ್ಲೇನ್ ಮಾಡುತ್ತೆ, ಅದು ಬಂದು ಅಬ್ಜೆಕ್ಟಿವ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ವರ್ಬ್. ವರ್ಬ್ ಅಂದ್ರೆ ಕ್ರಿಯಾಪದ. ಕ್ರಿಯಾಪದ ಫಾರ್ ಎಕ್ಸಾಂಪಲ್ ಕ್ರಿಯಾಪದ. ಸೊ ಕ್ರಿಯಾಪದಕ್ಕೆ ನಾವು ಆಕ್ಷನ್ ವರ್ಡ್ಗೆ ಅಂತ ಕರಿತೀವಿ. ಸೊ ಈ ವರ್ಡ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಐ ಆಮ್ ಟಾಕಿಂಗ್ ಅಲ್ವಾ, ಇದು ಟಾಕಿಂಗ್ ಬಂದು ವರ್ಬ್ ಆಗಿದೆ. ಟಾಕಿಂಗ್ ಫಾಸ್ಟ್. ಓಕೆ. ಸೊ ಫಾಸ್ಟ್ ಆಗಿ ಮಾತಾಡ್ತಾರೆ. ಸೊ ಫಾಸ್ಟ್ ಎಂಬ ವರ್ಡ್ ಏನಾಗುತ್ತೆ, ಆಡ್ ವರ್ಬ್ ಆಗುತ್ತೆ. ಸೊ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅ ನೌನ್ ಅಂಡ್ ಆಡ್ ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್, ಅಷ್ಟೇ. ಸೊ ಅಷ್ಟೇ ಸಿಂಪಲ್ ಆಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. ರೈಟ್. ಸೊ ಬೇರೆ ಕ್ವಶನ್ಸ್ ನೋಡೋಣ. ಪ್ರೊಫೈಲ್ ರೈಟಿಂಗ್ ಟೆಕ್ನಿಕ್. ಪ್ರೊಫೈಲ್ ರೈಟಿಂಗ್ ಟೆಕ್ನಿಕ್ ಅದೇ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ವೈಭವ್. ಟೆಕ್ನಿಕ್ ಅಂತ ಏನು ಜಾಸ್ತಿ ಸ್ಟ್ರಾಟಜಿ ಎಲ್ಲ ಏನಿಲ್ಲ, ಬರೀ ಆ ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸ್ನ ನೀವು ನೋಡಿ, ಒಂದು ಪ್ರೊಫೈಲ್ ಅಂತ ಬಂದ ತಕ್ಷಣ ಅವ್ರ ಹೆಸರು ಇಂಪಾರ್ಟೆಂಟು, ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಇಂಪಾರ್ಟೆಂಟು, ಮತ್ತು ಅವ್ರು ಇಲ್ಲಿಂದ ಬರ್ತಾರೆ. ಸೊ ಇದನ್ನು ನೀವು ಫಸ್ಟ್ ಒಂದು ಸೆಂಟೆನ್ಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿಬಿಡಿ. ಲೆಟ್ಸ್ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಡಾಕ್ಟರ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫ್ರಮ್ ರಾಮೇಶ್ವರಂ. ಓಕೆ. ಅದನ್ನು ಬರೆದುಬಿಟ್ಟು, ಸೊ ಅವ್ರ ಕ್ವಾಲಿಫಿಕೇಶನ್ಸು ಅದನ್ನು ರೀತಿ ಬರೆದುಕೊಂಡು ಹಂಗೆ ನೀವು ಹೋಗ್ತಾ ಇರಿ. ಸೊ ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್. ಆಲ್ರೆಡಿ ಡೀಟೇಲ್ಸ್ ಎಲ್ಲ ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಓಕೆ. ರೈಟ್. ಸರ್, ಇನ್ ಲೆಟರ್ ರೈಟಿಂಗ್ ಎನಿ ಟೈಪ್ ಆಫ್ ಅಪ್ಡೇಟ್ ಇಸ್ ದೇರ್? ವೆಲ್, ಅಪ್ಡೇಟ್ ಅಲ್ಲ ಎಂತ ಏನಿಲ್ಲ. ನನ್ನ ಪ್ರಕಾರ ಲೆಟರ್ ರೈಟಿಂಗ್ ಬಗ್ಗೆ ನೀವು ಕೇಳಬೇಕಾದ್ರೆ ನಾನು ಫಾರ್ಮಲ್ ಲೆಟರ್ ಸ್ವಲ್ಪ ಈಸಿ ಇದೆ ನನಗೆ. ಫಾರ್ಮಲ್ ಲೆಟರಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದೆ, ನಾನು ತೋರಿಸ್ತೀನಿ ನೋಡಿ. ಈಗ ಫಾರ್ಮಲ್ ಲೆಟರು. ಸೊ ಲೆಟ್ ಮೀ ಶೋ ಫಾರ್ಮಲ್ ಲೆಟರ್ ಟು ಯು. ನಾವು ಚಿಕ್ಕ ವಯಸ್ಸಿಂದ ಓದಿದ ಒಂದೇ ಒಂದೇ ಫಾರ್ಮ್ಯಾಟ್, ಆ ರೀತಿನೇ ಇದೆ ನೋಡಿ. ಸೊ ಈಗ ನೋಡಿ, ಇಲ್ಲಿ ಹಿಂಗಿದೆ ನೋಡಿ. ಫ್ರಮ್ ಅಡ್ರೆಸ್ ಇದೆ, ಟು ಅಡ್ರೆಸ್ ಇದೆ, ಡೇಟ್ ಇದೆ, ಸಬ್ಜೆಕ್ಟ್ ಇದೆ. ಸಬ್ಜೆಕ್ಟ್ ಆಗಿದ ತಕ್ಷಣ ಬಾಡಿ ಆಫ್ ದ ಲೆಟರ್, ಗ್ರೀಟಿಂಗ್ಸು, ಮತ್ತು ಬಾಡಿ ಆಫ್ ದ ಲೆಟರ್. ಸೊ ನೋಡಿ, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಗಿದೆ. ಸೊ ನಾನು ಹಾಗಾಗಿ ಫಾರ್ಮಲ್ ಲೆಟರೇ ಪ್ರಿಫರ್ ಮಾಡ್ತೀನಿ. ಓಕೆ. ಸೊ ಬೇರೆ ಕ್ವೆಶ್ಚನ್ಸ್? ಓಕೆ ಸುಮನ್, ಸಮಿತ್ ಚೆಕ್. ಸೊ ಆಯ್ತಾ? ಸೊ ಬೇರೆ ಕ್ವಶನ್ಸ್ ಏನಿಲ್ಲ ಅನ್ಕೊಂತೀನಿ. ಇಫ್ ಕ್ಲಾಸ್ ಓಕೆ, ಗೋಯಿಂಗ್ ದೇರ್, ಗಿವ್ ಮಿ ಎ ಮಿನಿಟ್. ನೇಹಾ, ಗಿವ್ ಮಿ ಎ ಮಿನಿಟ್. ವರ್ಬ್ ಅಂಡ್ ನೌನ್. ಓಕೆ. ಸೊ ವೈಷ್ಣವಿ, ನಾನು ಹೇಳಿದಂಗೆನೆ ವರ್ಬ್ ಅಂದ್ರೆ ಕ್ರಿಯಾಪದ, ಆಕ್ಷನ್. ಫಾರ್ ಎಕ್ಸಾಂಪಲ್ ರನ್ನಿಂಗ್, ಟಾಕಿಂಗ್, ಸಿಟ್ಟಿಂಗ್, ಜಂಪಿಂಗ್, ಸ್ಟ್ಯಾಂಡಿಂಗ್, ಏನೆಲ್ಲ ಒಂದು ಆಕ್ಷನ್ ತೋರಿಸುತ್ತೋ ಅದೆಲ್ಲ ನಾವು, ಅವ್ರ ಸ್ಟೇಟ್ ಆಫ್ ಬೀಂಗ್ನ ತೋರಿಸುತ್ತೋ ಅದೆಲ್ಲ ನಾವು ವರ್ಬ್ ಅಂತ ಕರಿತೀವಿ. ನೌನ್. ನೌನ್ ಇಸ್ ವೆರಿ ಸಿಂಪಲ್. ನೌನ್ ಅಂದ್ರೆ ಏನು? ನೌನ್ ಅಂದ್ರೆ ಎನಿಥಿಂಗ್ ದಟ್ ಇಸ್ ಗಾಟ್ ಅ ನೇಮ್, ಪ್ಲೇಸ್, ಅನಿಮಲ್ ಅಂಡ್ ಥಿಂಗ್ ಇಸ್ ನೌನ್, ಅಷ್ಟೇ. ರೈಟ್. ಮಲಿಕ್ ರೆಹಾನ್, ಶೋ ಒನ್ ಮೋರ್ ಟೈಮ್ ಲೆಟರ್ ಸರ್. ಯಾವ ಲೆಟರ್ ಕೇಳ್ತಿದ್ದೀರಾ ಮಲಿಕ್ ರೆಹಾನ್, ನೀವು ಕೇಳ್ತಿರೋದು? ಸೊ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿರೋದು ಫಾರ್ಮಲ್ ಲೆಟರು. ಓಕೆ. ಹೆಡ್ ಮಾಸ್ಟರ್ಗೆ ಒಂದು ರಿಕ್ವೆಸ್ಟ್ನ ಕಳಿಸ್ಬೇಕು, ಟಿ ಸಿಗೋಸ್ಕರ. ಓಕೆ. ಸೊ ಸ್ಟೂಡೆಂಟ್ಸ್, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಸೊ ನಾನು ನಿಮಗೆ ಇನ್ನೂ ಜಾಸ್ತಿ ಎಕ್ಸಾಂಪಲ್ ಕೊಡಬೇಕಂತ ಇದೆ, ಆದರೆ ನಾವು ಐ ಶುಡ್ ಗಿವ್ ಯು. ಎಸ್, ಯು ಆರ್ ರೈಟ್ ಜಾವ್ರೆ, ಯು ಆರ್ ರೈಟ್ ಜಾವ್ರೆ ಗೌಡ. ಕ್ವಶನ್ ಟ್ಯಾಗ್. ಓಕೆ. ಸೊ ಕ್ವಶನ್ ಟ್ಯಾಗ್. ಸೊ ಸ್ಟೂಡೆಂಟ್ಸ್, ವೆರಿ ಸಿಂಪಲ್. ಕ್ವಶನ್ ಟ್ಯಾಗ್ ಅಲ್ಲಿ ಒಂದೇ ರೂಲು. ಏನಪ್ಪ ರೂಲ್ ಅಂತ ನೀವು ಕೇಳಬೇಕಾದ್ರೆ, ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರಬೇಕು. ಕ್ವಶನ್ ಟ್ಯಾಗ್ ನೆಗೆಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರಬೇಕು. ಒಂದು ವೇಳೆ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಗಿರಬೇಕು, ಅಷ್ಟೇ ಡಿಫ್ರೆನ್ಸು. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಓದ್ಕೋಬಹುದು. ಎಸ್, ರಿಪೋರ್ಟೆಡ್ ಸ್ಪೀಚು ಎಲ್ಲ ಟೆನ್ಸ್ನ ನಾವು ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಅದು ಆಗಿರುವ ಒಂದು ಸ್ಟೇಟ್ಮೆಂಟ್ನ ನಾವು ಹೇಳೋದೇ ರಿಪೋರ್ಟೆಡ್ ಸ್ಪೀಚ್ ಅಂತ ಅಂತೀವಿ. ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ ಏನಂದರೆ, ಒಂದು ವರ್ಬು
ಅದು ಸ್ಟಾಪ್ ಆಗಲ್ಲ, ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ಇನ್ಫಿನಿಟಿವ್ಸ್ ಬಂದು ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ. MCQ ಟೈಪ್ಸಲ್ಲಿ ಬರುತ್ತೆ ಅಂತ ತಿಳ್ಕೊಂತೀನಿ. ಅಲ್ಲ, ನಿಮಗೆ ಯಾ ಡೂ ಆಸ್ ಡೈರೆಕ್ಟೆಡ್ ಅಲ್ಲಿ ಇನ್ಫಿನಿಟಿವ್ಸ್ ಬರುತ್ತೆ. ಸೊ ಒಂದು ವರ್ಬ್ ಸ್ಟಾಪ್ ಆಗಲ್ಲ, ಸೊ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಓಕೆ, ರೈಟ್. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರಿ. ಸೊ ವೆರಿ ಸಿಂಪಲ್. ಸೊ ಗ್ರ್ಯಾಂಡ್ ಮಾ ಹೆಂಗ್ ಟ್ರೀನ ಕ್ಲೈಮ್ ಮಾಡ್ತಾರೆ, ಅದ್ರ ಬಗ್ಗೆನೇ ಇರೋದು. ಸೊ ಅವ್ರಿಗೆ ಹೆಂಗ್ತ ಅಭ್ಯಾಸ ಇತ್ತು, ಸೊ ಆ ಯಾವ ಏಜಿಂದ ಶುರು ಮಾಡಿದ್ರು ಆ ಟ್ರೀನ ಕ್ಲೈಮ್ ಮಾಡೋಕ್ಕೆ, ಮತ್ತೆ ಅವರು ಸ್ಟಾಪ್ ಮಾಡಿದ್ರ ಕೊನೆಗೆ ಏನಾಯ್ತು. ಸೊ ಮತ್ತೆ ಪೊಯೆಟೊಲ ಏನು ಮಾಡಿದ್ರು ಕೊನೆಗೆ ಅಂತ ನಾನು ಇದು ಮಾಡ್ಕೋಬೇಕು. ಓಕೆ, ಎಸ್. ದ ಕಾನ್ಸೆಪ್ಟ್. ಓಕೆ, ದ ಕಾನ್ಸೆಪ್ಟ್ ಇಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವಶನ್ಸೇ. ಸೊ ಅದರಲ್ಲಿ ಸ್ಮಿತಾ ಬಗ್ಗೆ ಓದ್ಕೊಳ್ಳಿ, ಅನಂತ್ ಬಗ್ಗೆ ಓದ್ಕೊಳ್ಳಿ, ಆ, ಮತ್ತೆ ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲ ರಹ, ಇವರೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು. ಸೊ ಅವ್ರದ್ದೊಂದು ಡೀಟೇಲ್ಸ್ ಓದ್ಕೊಂಡ್ರೆ ಸಾಕು. Malik Rahan, B plus verb. Sir only use where and was. ಎಸ್, ಯಾಕಂದ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಕೊಡ್ತಾರೆ. ಸೊ ವೇರ್ ಅಂಡ್ ವಾಸ್ ಯೂಸ್ ಮಾಡಬೇಕು. ವರ್ ಬಂದು ಪ್ಲೂರಲ್ ಇದ್ರೆ, ನೌನ್ ಪ್ಲೂರಲ್ ಇದ್ರೆ ವರ್ ಯೂಸ್ ಮಾಡ್ತೀವಿ. ಮತ್ತೆ ನೌನ್ ಬಂದು ಸಿಂಗ್ಲರ್ ಇದ್ರೆ ವಾಸ್ ಯೂಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಆಲ್ ರೈಟ್. ಸೊ ಯಾ ಸ್ಟೂಡೆಂಟ್ಸ್, ಐ ಥಿಂಕ್ ಐವ್ ಗಿವನ್ ಆನ್ಸರ್ಸ್ ಟು ಆಲ್ ಆಫ್ ಯುವರ್ ಕ್ವೆಶ್ಚನ್ಸ್. ಇಫ್ ಕ್ಲಾಸ್ದಲ್ಲಿ ಆಡ್ ಇದ್ರೆ ಅದು, ಎಸ್, ಯು ಹ್ಯಾವ್ ಟು ಆಡ್ ದಟ್. ಓಕೆ, ಬೃಂದಾ. ಸರ್, ಇಫ್ ದೇ ಗಿವ್ ಫಿಗರ್ ಆಫ್ ಸ್ಪೀಚ್. ಎಸ್, ಎಸ್ ಬೃಂದಾ, ಯು ಆರ್ ರೈಟ್. ಲಿಂಕಿಂಗ್ ವರ್ಡ್ಸು, ಬಿಕಾಸ್, ಆ್ಯಂಡ್ ಇದೆಲ್ಲ ಲಿಂಕಿಂಗ್ ವರ್ಡ್ಸು. ಪಾರ್ಟ್ಸ್ ಆಫ್ ಸ್ಪೀಚ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟು. ನೌನು, ಆ್ಯಡ್ ವರ್ಬ್, ಅಬ್ಜೆಕ್ಟಿವ್. ನೌನ್, ಆ್ಯಡ್ ವರ್ಬ್, ಅಬ್ಜೆಕ್ಟಿವ್ ಮತ್ತೆ ವರ್ಬ್. ಓಕೆ. Okay then students, so I think I've answered almost all the questions. So yeah, last ಒಂದೇ ಒಂದು ಟ್ರಿಕ್ಕು, ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಯಾ, ಸೊ ಲೆಟ್ ಅಸ್. ಥಾಮಸ್ ಸರ್, ಲಾಸ್ಟ್ ಒನ್ ಪ್ಯಾಸೇಜ್. ಥಾಮಸ್ ಸರ್ ಅಲ್ಲಪ್ಪ, ನನ್ನ ಹೆಸರು ಥಾಮ್ಸನ್ ಸರ್. ಓಕೆ, ಸೊ ಪ್ಯಾಸೇಜ್ ತೋರಿಸ್ಬಿಟ್ಟು ನಾನು ಎಕ್ಸಿಟ್ ಆಗೋಣ. ಈ ಒಂದು ಇದನ್ನು ನಾವು ಕ್ಲೋಸ್ ಮಾಡೋಣ. ಸೊ ಲೆಟ್ ಮೀ ಡಿಸ್ಪ್ಲೇ ಪ್ಯಾಸೇಜ್ ಟು ಯು. ಸೊ ಎಲ್ಲಿದೆ ಪ್ಯಾಸೇಜ್? ಪ್ಯಾಸೇಜ್. ಓಕೆ, ಸಿಗಿದೆ ಪ್ಯಾಸೇಜ್. ರೈಟ್. ಸೊ ಪ್ಯಾಸೇಜ್ ಅವರು ಕೇಳಿದ್ರಿ. ಸೊ ಸ್ಟೂಡೆಂಟ್ಸ್, ಪ್ಯಾಸೇಜ್ ಬಂದು ತುಂಬಾನೇ ಈಸಿ ಸ್ಟೂಡೆಂಟ್ಸ್. ಆದರೆ ನಾನು ಒಂದು ಟ್ರಿಕ್ ಕೊಡ್ತೀನಿ ನೋಡಿ ಪ್ಯಾಸೇಜ್ಗೆ. ಸೊ ಪ್ಯಾಸೇಜಲ್ಲಿ ನೀವೇನು ಮಾಡ್ಕೋಬೇಕು ಗೊತ್ತಾ? ಪ್ಯಾಸೇಜ್ ಬಂದು ಟೂ ಸೆಂಟೆನ್ಸಲ್ಲಿ ಮಿನಿಮಮ್ ಆದರೂ ಬರಿಬೇಕು. 2 to 3 ಸೆಂಟೆನ್ಸಲ್ಲಿ ಒಂದು ಕ್ವಶನ್ ಮಿನಿಮಮ್ ಆಗಿ ನೀವು ಬರಿಬೇಕು. ಯಾಕಂದರೆ 4 ಮಾರ್ಕ್ಸಿಗೆ ಇದು ಬರೋದು. ಸೊ ಒಂದು ಕ್ವೆಶ್ಚನು 2 ಮಾರ್ಕ್ಸ್ ಲೆಕ್ಕಕ್ಕೆ ಬರುತ್ತೆ. ಓಕೆ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ಏನು ಮಾಡಬೇಕಂದ್ರೆ, ನೀವು ಅಟ್ಲೀಸ್ಟ್ ಒಂದು ಪ್ಯಾರಾಗ್ರಾಫು 2 ಮಾರ್ಕ್ಸ್ಗೆ ಬರಿಬೇಕು. ಓಕೆ. ಸೊ ಈಸಿಯಾಗಿ ನೀವು ಪ್ಯಾಸೇಜ್ನ ಓದ್ಕೊಳ್ಳಿ, ಪ್ಯಾಸೇಜಲ್ಲಿ ಬರುವುದು ನೀವು ಹಂಗೆ ಆರಾಮಾಗಿ ಬರ್ಕೊಂಡು ಹೋಗಿ. ಸೊ ಎಸ್ ಸ್ಟೂಡೆಂಟ್ಸ್, ಲಾಸ್ಟು ಟೈಮ್ ಮ್ಯಾನೇಜ್ಮೆಂಟು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಂದು ಮೈಂಡಲ್ಲಿ ಇಟ್ಟಿರಲೇಬೇಕು ನೀವು. ಓಕೆ. ಸೊ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇದ್ರೇ, ನೀವು ಆನ್ಸರ್ ಗೊತ್ತಿದ್ರೆ ಕೂಡ ನೀವು ಏನು ಮಾಡ್ತೀರಾ, ಮಿಸ್ ಮಾಡ್ಕೊತೀರಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಡಿಫ್ರೆನ್ಸ್ ಬಿಟ್ವೀನ್ ಕಂಜಂಕ್ಷನ್ ಅಂಡ್ ಲಿಂಕರ್ಸ್. ಓಕೆ. ಕಂಜಂಕ್ಷನ್ ಏನು ಮಾಡುತ್ತೆ ಗೊತ್ತಾ? ಕಂಜಂಕ್ಷನ್ ಬಂದು ಲಿಂಕ್ ಮಾಡುತ್ತೆ, ಅಥವಾ ಒಂದು ಸ್ಟೇಟ್ಮೆಂಟ್ನ ಟು ಇಂಡಿಪೆಂಡೆಂಟ್ ಕ್ಲಾಸ್ನ ಲಿಂಕ್ ಮಾಡುತ್ತೆ, ಅಥವಾ ಒಂದು ಇಂಡಿಪೆಂಡೆಂಟ್ ಕ್ಲಾಸು ಮತ್ತು ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ನ ಡಿಲಿಂಕ್ ಮಾಡುತ್ತೆ. ಆದರೆ ಲಿಂಕರ್ಸು ಡಿಲಿಂಕ್ ಮಾಡಲ್ಲ, ಆಲ್ವೇಸ್ ಲಿಂಕ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ನಾವು ಅದನ್ನು ಲಿಂಕರ್ಸ್ ಅಂತ ಕರಿತೀವಿ. ಓಕೆ. ಯಾ. ಸೊ ಸ್ಟೂಡೆಂಟ್ಸ್, ಸರ್ ಹೌ ಮೆನಿ ಲೈನ್ಸ್ ಹ್ಯಾವ್ ಟು ರೈಟ್ ಫಾರ್ 3 ಮಾರ್ಕ್ಸ್? 3 ಮಾರ್ಕ್ಸಿಗೆ 5 to 6 ಲೈನ್ಸ್ ಬರೀಲೇಬೇಕು. ಪ್ರತಿ ಒಂದು ಕ್ವಶನು ತುಂಬ ಇಂಪಾರ್ಟೆಂಟು. 6 ಲೈನ್ಸ್ ಬರೀಲೇಬೇಕು. ಓಕೆ.
Yeah, so yes, I've taken all the answers, given all the answers for your questions. So students, time management correct ಆಗಿರಿ. ಸೊ ಪ್ರೆಷರ್ ಆಗಿ ಹೋಗ್ಬೇಡಿ. ಸೊ ಸ್ವಲ್ಪ ಕಾಮ್ ಡೌನ್ ಆಗಿರಿ. ಸೊ ಯು ಪುಟ್ ಆಲ್ ದಿ ಹಾರ್ಡ್ ವರ್ಕ್. ಸೊ ಈ ಲಾಸ್ಟ್ ಮಿನಿಟು ಹೋಗಿ ನೀವು ಟೆನ್ಷನಿಂದ ಏನಾದರೂ ಇದು ಮಾಡ್ಕೊಂಡ್ರೆ ಯು ವಿಲ್ ಡೂ ಲಾಟ್ ಆಫ್ ಮಿಸ್ಟೇಕ್ಸ್. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಸಿಂಗಲ್ ಒನ್ ಆಫ್ ಯು. ಸೊ ಇದಾದಮೇಲೆ ನಾವು ಇವತ್ತು ಲೈವಲ್ಲಿ ನಾವು 3:30ಗೆ ಈ ಪ್ರಿಪ್ರೇಟರಿ ಪೇಪರ್ನ ಸಾಲ್ವ್ ಮಾಡೋಕ್ಕಿದ್ವಿ. ಸೊ ಬನ್ನಿ, ಅದರಲ್ಲಿ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ನೀವು ಹೆಂಗೆ ಸಾಲ್ವ್ ಮಾಡಿದ್ರಿ, ಏನು ಕ್ವೆಶನ್ ನಿಮಗೆ ಅರ್ಥ ಆಗಿಲ್ಲ ಅಂತ ನೀವು ಪ್ಲೀಸ್ ಕಮ್ ಅಂಡ್ ರಿಪೋರ್ಟ್ ಟು ಅಸ್. ಸೊ ಲೈವಲ್ಲಿ ಮೀಟ್ ಆಗೋಣ. ಸೊ ಎಸ್, ಆಲ್ ದ ಬೆಸ್ಟ್ ಟು ಎವ್ರಿ ಸಿಂಗಲ್ ಒನ್ ಆಫ್ ಯು ಸ್ಟೂಡೆಂಟ್ಸ್. ಸೊ ಡೂ ವೆಲ್, ರಾಕ್ ಯುವರ್ ಎಕ್ಸಾಮ್ಸ್. Okay, so bye. Meet you all in the next class.